ಆಯಿತು ಅಂದರೆ ತುಘಲಕ್ ಸಂತತಿ ಪ್ರಾರಂಭವಾಯಿತು. ತುಘಲಕ್ ಸಂತತಿ. ತುಘಲಕ್ ಸಂತತಿಯ ಕಾಲಾವಧಿ ಕ್ರಿಸ್ತಶಕ 1320ರಿಂದ 1414ರವರೆಗೆ ಅಥವಾ 1413ರವರೆಗೆ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ದೀರ್ಘಾವಧಿ ಆಳ್ವಿಕೆ ಮಾಡಿದಂಥ ಮನೆತನ ಇದು. ದೀರ್ಘಕಾಲಿಕ ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿ ಯಾವುದಂದ್ರೆ ಅದು ತುಘಲಕ್ ಸಂತತಿ. ಈ ಸಂತತಿಯ ಸ್ಥಾಪಕ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್. ಈ ಮನೆತನ ಅಥವಾ ಈ ಸಂತತಿಯ ಸ್ಥಾಪಕ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ಈತನ ಮೊದಲ ಹೆಸರು ಏನಂದ್ರೆ ಗಾಜಿ ಮಲಿಕ್ ಅಂತ ಕರಿತೀವಿ. ಗಾಜಿ ಮಲಿಕ್. ಗಿಯಾಸುದ್ದೀನ್ ತುಘಲಕ್ನ ಮೊದಲ ಹೆಸರು ಏನಂದ್ರೆ ಗಾಜಿ ಮಲಿಕ್. ಈತ 1320ರಲ್ಲಿ ಖುಸ್ರು ಖಾನನನ್ನು ಸೋಲಿಸಿ ದೆಹಲಿಯ ಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ. ಅವನೇ ಯಾರು ಅಂತಂದ್ರೆ ಗಿಯಾಸುದ್ದೀನ್ ತುಘಲಕ್. ಈತನ ಮೊದಲ ಹೆಸರು ಏನಂದ್ರೆ ಗಾಜಿ ಮಲಿಕ್ ಅಂತ ಹೇಳಿ ಓದ್ತೀವಿ. ಈತನ ಮೊದಲ ಹೆಸರು ಗಾಜಿ ಮಲಿಕ್. ಬಹುಶಃ ಈ ಒಂದು ಗಿಯಾಸುದ್ದೀನ್ ತುಘಲಕ್ ದೆಹಲಿಯನ್ನು ತನ್ನ ರಾಜಧಾನಿಯನ್ನಾಗಿ ಸ್ವೀಕಾರ ಮಾಡಿಕೊಂಡು ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿದಂಥ ಮೊದಲ ಸುಲ್ತಾನ ಅಂತ ಕರಿತೀವಿ. ನೀರಾವರಿ ಹಾಗೂ ರೈತರ ತೆರಿಗೆ ಪದ್ಧತಿಯನ್ನು ಅಥವಾ ತೆರಿಗೆಯನ್ನು ಕಡಿಮೆ ಮಾಡಿದಂಥ ಮೊಟ್ಟ ಮೊದಲ ಸುಲ್ತಾನ ಯಾರಂದ್ರೆ ಗಿಯಾಸುದ್ದೀನ್ ತುಘಲಕ್. ನೀರಾವರಿ ವ್ಯವಸ್ಥೆಯನ್ನು ಜಾರಿಗೆ ತಂದ, ರೈತರ ಆ ತೆರಿಗೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥ ಅಥವಾ ತೆರಿಗೆಯನ್ನು ಪ್ರಮಾಣವನ್ನು ಕಡಿಮೆ ಮಾಡಿದಂಥ ವ್ಯಕ್ತಿ ಗಿಯಾಸುದ್ದೀನ್ ತುಘಲಕ್. ಈತ ತನ್ನ ಹೆಸರಲ್ಲೇ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದನ್ನು ತುಘಲಕಾಬಾದ್ ಅಂತ ಕರೀತಾರೆ. ದೆಹಲಿಯ ಹೊರವಲಯದಲ್ಲಿ ತುಘಲಕಾಬಾದ್ ಎಂಬ ನಗರವನ್ನು ಕಟ್ಟಿದವ ಯಾರೆಂದ್ರೆ ಇದು ಕ್ವಶನ್ ಆಗಿದೆ ನೋಡಿ. ದೆಹಲಿಯ ಹೊರವಲಯದಲ್ಲಿ ಅಥವಾ ದೆಹಲಿಯ ಬಳಿ ತುಘಲಕಾಬಾದ್ ಎಂಬ ನಗರವನ್ನು ಕಟ್ಟಿದವರು ಯಾರು ಅಂತಂದ್ರೆ ಅದು ಗಿಯಾಸುದ್ದೀನ್ ತುಘಲಕ್. ಈತನ ಪ್ರೀತಿಯ ಮಗ ಯಾರು ಅಂತಂದ್ರೆ ನಾವು ಜುನಾ ಖಾನ್ ಅಂತ ಓದ್ತೀವಿ. ಜುನಾ ಖಾನ್ ಅಲಿಯಾಜ್ ಮೊಹಮ್ಮದ್ ಬಿನ್ ತುಘಲಕ್. ಜುನಾ ಖಾನ್ ಅಲಿಯಾಜ್ ಮೊಹಮ್ಮದ್ ಬಿನ್ ತುಘಲಕ್ ಈತನ ನೆಚ್ಚಿನ ಮಗ, ಪ್ರೀತಿಯ ಮಗ ಅಂತ ಓದ್ತೀವಿ. ಆಕ್ಚುಲಿ ವಾರಂಗಲದ ಮೇಲೆ ಒಂದು ಪತ್ರ ಬರೀತಾನೆ, ಪ್ರೀತಿಯ ವಾರಂಗಲದ ಅರಸರೇ, ನಮಗೆ ಟ್ಯಾಕ್ಸ್ ಕೊಡದೇ ಇದ್ದರೆ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ. ವಾರಂಗಲದ ದೊರೆ ಅಂತನ ಅಂತನವ. ವಾರಂಗಲ ದೊರೆ ಆಗಲ್ಲ, ನನ್ನ ಕಡೆ ದುಡ್ಡೇ ಇಲ್ಲ ಅಂತಂದಾಗ ಆ ವಾರಂಗಲದ ಮೇಲೆ ಜುನಾ ಖಾನ್ ಅನ್ನುವಂಥ ವ್ಯಕ್ತಿ ದಂಡೆತ್ತಿ ಹೋಗಿ ವಾರಂಗಲವನ್ನು ವಶಪಡಿಸಿಕೊಂಡು ವಾರಂಗಲವನ್ನು ಏನಂತ ಕರೆದ ಅಂದರೆ ಸುಲ್ತಾನಪುರ ಅಂತ ಹೆಸರು ಕೊಟ್ಟ. ಸುಲ್ತಾನಪುರ ಎಂಬ ಹೆಸರನ್ನು ಕೊಟ್ಟವ ಯಾರಂದ್ರೆ ಜುನಾ ಖಾನ್. ವಾರಂಗಲದ ಮೇಲೆ ದಾಳಿ ಮಾಡಿ ವಾರಂಗಲದ ಅರಸರನ್ನು ಸೋಲಿಸಿ ಆ ವಾರಂಗಲವನ್ನು ಜುನಾ ಖಾನ್ ಅಂತ ಹೇಳಿ ಹೆಸರು ಕೊಟ್ಟಂಥ ವ್ಯಕ್ತಿ ಏನು ಸುಲ್ತಾನಪುರ ಅಂತ ಹೆಸರು ಕೊಟ್ಟಂಥ ವ್ಯಕ್ತಿ ಯಾರಂದ್ರೆ ಜುನಾ ಖಾನ್. ಹೀಗೆ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ತಂದೆಯ ಆಸೆಯಂತೆ ಆದೇಶದಂತೆ ಮೊಟ್ಟ ಮೊದಲ ಬಾರಿಗೆ ವಾರಂಗಲದ ಮೇಲೆ ದಂಡೆತ್ತಿ ಬಂದ ಅಂತ ಓದ್ತೀವಿ. ಕೊನೆಯದಾಗಿ ತನ್ನ ತಂದೆಯನ್ನೇ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಂಥ ಅಂದರೆ ಗಿಯಾಸುದ್ದೀನ್ ತುಘಲಕ್ನನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರಂದ್ರೆ ಜುನಾ ಖಾನ್. ಹೀಗೆ ದೆಹಲಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ತನ್ನ ತಂದೆಯನ್ನು ಕೊಂದು ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಯಾರು ಅಂದರೆ ಅದು ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ತನ್ನ ತಂದೆಯನ್ನು ಕೊಲೆ ಮಾಡಿ ಕ್ವಶನ್ ಆಗಿದೆ ನೋಡಿ. ಮೊಹಮ್ಮದ್ ಬಿನ್ ತುಘಲಕನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1325ರಿಂದ 1351ರವರೆಗೆ. ಬಹುಶಃ ಈತನ ಇತಿಹಾಸ ಓದೋದೇ ಒಂದು ಅದ್ಭುತ. ನಾನಾ ಅನ್ನುವಂಥ ಅರಸರು ಬಂದರು, ನಾನಾ ಅನ್ನುವಂಥ ಪಂಡಿತರು ಬಂದರು, ಚೀನಾ ದೇಶದ ಇತಿಹಾಸಕಾರರು ಅಧ್ಯಯನ ಮಾಡಿದರು, ರೋಮ್ ಇತಿಹಾಸಕಾರ ಅಧ್ಯಯನ ಮಾಡಿದರು, ಭಾರತೀಯ ಇತಿಹಾಸಕಾರ ಅಧ್ಯಯನ ಮಾಡಿದರು. ಯಾರೆಲ್ಲ ಬಿದ್ದು ಅಡ್ಡಾಡತ್ತರು ಯಾರಿಗೆ ಅರ್ಥ ಆಗದೆ ಇರುವಂಥ ಅರಸ ಮೊಹಮ್ಮದ್ ಬಿನ್ ತುಘಲಕ್. ಒಬ್ಬನಿಗೆ ಅರ್ಥ ಆಗಿದ್ದ ಇಬ್ನ ಬತ್ತೂತ್ ಅನ್ನುವಂಥ ವ್ಯಕ್ತಿ ಮಾರೊಕ್ಕೋ ದೇಶದ ಪ್ರವಾಸಿಗ. ಆ ಮಾರೊಕ್ಕೋ ದೇಶದ ಪ್ರವಾಸಿಗನಾಗಿರುವಂಥ ಇಬ್ನ ಬತ್ತೂತ ರಹಲ್ಲ ಅಥವಾ ರೆಹಲ್ಲ ಎಂಬ ಗ್ರಂಥವನ್ನು ಬರೀತಾನೆ. ಅವಂಗ ಇವಾಗ ಭಾಳ ಸಟ್ಟಾಗಿಬಿಟ್ಟಿತ್ತು. ಈಗ ಅಂತಕಂದು ಸೇರಿದ್ರೆ ಸಂತೆ ಅಂದಂಗ
ಮೊಹಮ್ಮದ್ ಬಿನ್ ತುಘಲಕನ ವಿಚಾರಗಳು ಯಾರಿಗೆ ಅರ್ಥ ಆಗಿದ್ದು ಅಂದರೆ ಇಬ್ನ ಬತ್ತೂತ್ ಅನ್ನುವಂಥ ವ್ಯಕ್ತಿ ಅವ ಆಫ್ರಿಕಾ ಖಂಡದ ಮೊರಕ್ಕೋ ದೇಶದವನವನು. ಆ ಆಫ್ರಿಕಾ ಖಂಡದ ಮೊರಕ್ಕೋ ದೇಶದ ಪ್ರವಾಸಿಗನಾಗಿರುವಂಥ ಭಾರತ ದೇಶದಲ್ಲಿ ಆತನ ಆಸ್ಥಾನದ ಏನು ನ್ಯಾಯಾಂಗದ ಮುಖ್ಯಸ್ಥನಾಗಿರುವಂಥ ಇಬ್ನ ಬತ್ತೂತ ರೆಹಲ್ಲ ಎಂಬ ಗ್ರಂಥದಲ್ಲಿ ಅವನನ್ನು ಆದರ್ಶವಾದಿ ಅಂತ ಕರ್ಕೊಂಡವ. ಹೆಂಗೆ ಆದರ್ಶನೋ ಏನೋ ಗೊತ್ತಿಲ್ಲ, ಆದ್ರೆ ಆತನ ವಿಚಾರಗಳು ಭಾಳ ಟ್ಯಾಲೆಂಟ್ ಇದ್ದ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಓದ್ತೀವಿ. ತನ್ನ ತಂದೆಯನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ ದೆಹಲಿಯ ಪ್ರಥಮ ಸುಲ್ತಾನ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ವಿಷಯಗಳ ಪಾಂಡಿತ್ಯ ಹೊಂದಿದ್ದ ಈತ. ಪರ್ಷಿಯನ್ ಭಾಷೆ, ಉರ್ದು ಭಾಷೆ, ಆಮೇಲೆ ಸಂಸ್ಕೃತ ಭಾಷೆ, ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದಂಥ ಮೊಹಮ್ಮದ್ ಬಿನ್ ತುಘಲಕ್ ಆತನ ವಿಚಾರಗಳು, ಆತನ ಯೋಜನೆಗಳು ಬಹಳ ಚೆನ್ನಾಗಿದ್ದು, ಆದರೆ ಆ ಯೋಜನೆಗಳನ್ನು ಜಾರಿಗೆ ತರುವುದರಲ್ಲಿ ವಿಫಲ ಆಗ್ತಿದ್ದ. ಭಾಳಷ್ಟು ಭಾವನಾತ್ಮಕವಾಗಿರುವಂಥ ಜೀವಿ, ಲೇಟಾಗಿ ಸ್ಪಂದನೆ ಮಾಡುವಂಥ ವ್ಯಕ್ತಿತ್ವ ಅವನು. ಸೊಮ್ಮು ನಿಮ್ಮಂಗನವ ಸೊಮ್ಮು ಅನಬಾರ್ದಪ್ಪ. ನೋಡಿ, ಇಡೀ ಭಾರತದ ಇತಿಹಾಸದಲ್ಲಿ, ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡುವ ಐಡಿಯಾ ಯಾರಿಗೇ ಇರಲಿಲ್ಲ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಐಡಿಯಾ ಫಸ್ಟ್ ತಂದವನೇ ಇವನು. ಮೊಟ್ಟ ಮೊದಲ ಬಾರಿಗೆ 1326ರಲ್ಲಿ ದೆಹಲಿಯಿಂದ ದೇವಗಿರಿ, ಎಲ್ಲಿ ದೆಹಲಿಯಿಂದ ದೇವಗಿರಿ 700 ಮೈಲು ದೂರ ಅದು. ಆ 700 ಮೈಲು ದೂರವನ್ನು ಕ್ರಮಿಸ್ಬೇಕು. ದೇವಗಿರಿ ಇವತ್ತು ಪ್ರೆಸೆಂಟ್ ಮಹಾರಾಷ್ಟ್ರದ ದೌಲತಾಬಾದ್ ಅಂತ ಕರಿತೀವಿ. ಆ ಮಹಾರಾಷ್ಟ್ರದ ದೌಲತಾಬಾದದಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರೆ ಒಂದನೇ ಪಾಯಿಂಟ್ ಏನು, ಅಖಂಡ ಭಾರತ ದೇಶದ ಸೆಂಟ್ರ್ ಪಾಯಿಂಟ್ ಅದು. ಎರಡನೇದ್ದೇನು ಅಂತಂದ್ರೆ, ಪದೇ ಪದೇ ಮಂಗೋಲಿಯನ್ನರ ಏನು ದಾಳಿ ಮಾಡ್ತಿದ್ದಾರಲ್ಲ, ಆ ಮಂಗೋಲಿಯನ್ನರ ದಾಳಿಯನ್ನು ಶಮನ ಮಾಡುವ ಶಕ್ತಿ ಇತ್ತು. ದೆಹಲಿ ಅಷ್ಟು ಪ್ರಶಾಂತವಾಗಿರುವಂಥ ನಗರ ಅಲ್ಲ ಅದು. ಯಾಕಂದರೆ ಚಳಿಗಾಲದಲ್ಲಿ ಈ ಥರ ನಾವು ಡ್ರೆಸ್ ಹಾಕೊಂಡು ಕೂತೇವಂದ್ರೆ ಒಂದು 5-6 ದಿನದಾಗ ನಾವು ಈ ಥರ ಡ್ರೆಸ್ ಹಾಕೊಂಡ್ರೆ ಶೆಟಿಬ್ಯಾನೆ ಒಂದು ಶಟದೋಗ್ಬಿಡ್ತೀವಿ, ಅಟ್ಟು ತಂಪದು. ಸಮೀಪ ದೆಹಲಿ ಸಮೀಪ ಅಲ್ಲಿ ಹಿಮಾಲಯ ಪರ್ವತ ಇದೆ. ಮೈನಸ್ ಅಲ್ಲಿ ಡ್ರಾಸ್ ಗೀಸದಲ್ಲಿ -10 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಡ್ರಾಸಿಗೆ ಭಾಳ ಸಮೀಪ ದೆಹಲಿ. ಅಂಥ ತಂಪಾಗಿರುವಂಥ ಪ್ರದೇಶ, ಮಂಗೋಲಿಯನರು ದಾಳಿ ಮಾಡುವಂಥ ಪ್ರದೇಶ, ಉತ್ತರ ಭಾಗದಲ್ಲಿರುವಂಥ ದೆಹಲಿ ಮಧ್ಯ ಭಾರತಕ್ಕೆ ಬರಬೇಕು, ಏನು ಸೆಂಟ್ರ್ ಪಾಯಿಂಟ್ ಬರಬೇಕು ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಬಾರಿಗೆ 1326ರಲ್ಲಿ ಅವನು ಕೈಗೊಂಡಿರ್ತಕ್ಕಂಥ ಮೊದಲ ಯೋಜನೆ ಯಾವುದಂದ್ರೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡಲಿ ಬೇಡನಂಗಿಲ್ಲ, ಆದ್ರೆ ಜನರನ್ನು ಕರ್ಕೊಂಡು ಹೋದ್ನಲ್ಲ, ಎಲ್ಲ ಜನರಿಗೆ ಆರ್ಡರ್ ಮಾಡಿದ, ಯಾರೂ ಉಳಿಬಾರದು, ನಡ್ರಿ ಎಲ್ಲರೂ, ಯಾರೂ ಉಳಿಬಾರದು, ಎಲ್ಲರೂ ನಡ್ರಿ ಅಂದಾಗ ಎಲ್ಲರೂ ಹೊಂಟರು. ಇಬ್ನ ಬತ್ತೂತ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ದೆಹಲಿಯ ಕೋಟೆಯ ಮೇಲೆ ನಿಂತು ನೋಡಿದಾಗ, ಆ ದೆಹಲಿಯ ಕೋಟೆಯ ಮೇಲೆ ನಿಂತು ನೋಡಿದಾಗ ಎರಡು ಪ್ರಾಣಿಗಳಿದ್ದು, ಒಂದು ಒಬ್ಬ ಕುರುಡ, ಇನ್ನೊಬ್ಬ ಹೆಳುವ ಅಂತ. ಒಬ್ಬ ಕುರುಡ, ಇನ್ನೊಬ್ಬ ಹೆಳುವ. ಕುರುಡ ಮತ್ತು ಹೆಳುವನನ್ನ ಕುದುರೆ ಕಾಲಿ ಕಟ್ಟಿಸ್ಕೊಂಡು ಹೋದ್ರಂತ. ಕುದುರೆಗೆ ಕಾಲಿ ಕಟ್ಟಿಸ್ಕೊಂಡು ಹೋದ್ರು. ದೆಹಲಿಯಿಂದ ದೇವಗಿರಿಯವರೆಗೆ ಎಷ್ಟು ನೋಡಿ ಮೂರ್ಖತನದ ಪರಮಾವಧಿ. ಜಿಯಾವುದ್ದೀನ್ ಬರಾನಿ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ಜಿಯಾವುದ್ದೀನ್ ಬರಾನಿ ಹೇಳ್ತಾನೆ, ಒಂದು ಬೆಕ್ಕು, ಇನ್ನೊಂದು ಜಿಯಾವುದ್ದೀನ್ ಬರಾನಿ ಏನು ಹೇಳ್ತಾನೆ, ದೆಹಲಿಯ ದೀವಿಗೆಯನ್ನು ಹಿಡಿದುಕೊಂಡು ಅಡ್ಡಾಡಿದರೂ ಕೂಡ ಬೆಕ್ಕು ಮತ್ತು ನಾಯಿ ಅಂತ ಹೇಳ್ತಾನೆ. ಬೆಕ್ಕು ಮತ್ತು ನಾಯಿಯ ಸುಳಿವು ಇರಲಿಲ್ಲ. ಜಿಯಾವುದ್ದೀನ್ ಬರಾನಿ ಇವನ ಬಗ್ಗೆ ಬಹಳ ಶ್ರೇಷ್ಠವಾಗಿ ಬರೆದಾನ. ಬೆಕ್ಕು ಮತ್ತು ನಾಯಿ ಇರಲಿಲ್ಲ ಹೇಳ್ತಾನೆ. ದೆಹಲಿಯಲ್ಲಿ ದೀವಿಗೆ ಅಂದ್ರೆ ಏನು, ಕೊಳ್ಳೆ. ದೆಹಲಿಯಲ್ಲಿ ದೀವಿಗೆಯ ಕೊಳ್ಳೆಯನ್ನು ಅಥವಾ ಹಿಡಿದುಕೊಂಡು ಏನು ಅಡ್ಡಾಡಿದರೂ ಕೂಡ ಒಂದು ಬೆಕ್ಕು ಮತ್ತು ನಾಯಿಯ ಸುಳಿವು ಇರಲಿಲ್ಲ ಅಂಥೇಳಿ ಜಿಯಾವುದ್ದೀನ್ ಬರಾನಿ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ. ಇಬ್ನ ಬತ್ತೂತ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ಹೆಳುವ ಮತ್ತು ಕುರುಡನನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ಎಲ್ಲರೂ ನೋಡಿ, ನೂರಾರು ಜನ, ಲಕ್ಷಾಂತರ ಜನ ತಮ್ಮ ಬದುಕನ್ನು ಕುರಿ, ಕೋಳಿ, ಬೆಕ್ಕ, ನಾಯಿ, ಆ ವಯೋವೃದ್ಧರನ್ನು, ಮಕ್ಕಳು, ಮರಿ ಎಲ್ಲ ಕಟ್ಕೊಂಡು ದೆಹಲಿಯಿಂದ ದೇವಗಿರಿಗೆ ಬರ್ತಾರೆ. ದೇವಗಿರಿ ಬಂದಾಗ 15 ದಿನ ಜ್ವರ ಮಿಕ್ಕಿಬಿಡ್ತಾವ, ಮಾತು ಕಟ್ಟಾತವ, ಜ್ವರ ನಿಂದಿರ್ತಾವ, ಒಂದು ನಮೂನಿ ಆಗ್ಲಕ್ಕೆ ಶುರು ಮಾಡ್ತದ. ಪಂಡಿತರು, ವೈದ್ಯರು ಹೇಳ್ತಾರೆ, ಸತ್ತು ಹೋತಲ್ಲಿ ವಾಪಸ್ ಹೋಗ್ಬಿಡು, ಇಲ್ಲಿ ನೀರು, ಗಾಳಿ, ಮಣ್ಣು ನಿನಗೆ ಆಗಿ ಬರಲಾಗ್ಯದ, ಇಲ್ಲಿ ನೀರು ನಿನಗೆ ವಾಪಸ್ಸಲಾಗುತ್ತೆ, ನಿನಗೆ ಇಲ್ಲಿ ಸಟ್ ಆಗಲಾಗಿದೆ ಈ ಪ್ರದೇಶ, ವಾಪಸ್ ಹೋಗು ಅಂದಾಗ ಏನಂತೀರಿ ಅಂದ, ಇಲ್ಲ ನಿಮಗೆ ದಕ್ಕಲ್ ವಾಪಸ್ ಹೋಗು ಅಂದಾಗ, ನಾ ಹೆಂಗೆ ವಾಪಸ್ ಹೋಗೋದು, ಮತ್ತೆ ನನ್ನ ಜನರನ್ನು ಕರ್ಕೊಂಡು ಹೋಗಂಬ ಅಂಥೇಳಿ ಮತ್ತೆ ಆರ್ಡರ್ ಮಾಡಿಬಿಟ್ಟ. ನಡ್ರಿ ಮತ್ತೆ ದೇವಗಿರಿಯಿಂದ ದೆಹಲಿಗೆ ಅಂತ. ನೋಡಿ ಎಷ್ಟು ಹುಚ್ಚುಚ್ಚಾರ ಆಳ್ವಿಕೆ ಇದು.
ಭೀಕರವಾಗಿರುವಂಥ ಬರಗಾಲ ಅಂತ ನೋಡ್ತೀವಿ. ಆ ಭೀಕರವಾಗಿರುವಂಥ ಬರಗಾಲ ಆ ಪ್ರದೇಶದಲ್ಲಿರುವಂಥ ವಾಯುಮಾನಕ್ಕೆ ಹವಾಮಾನಕ್ಕೆ ಆತ ಒಗ್ಲಿಲ್ಲ. ಆ ಉದ್ದೇಶಕ್ಕಾಗಿ ಮತ್ತೇನು ಮಾಡಿದ ಅಂದರೆ ಆ ದೇವಗಿರಿಯಿಂದ ದೆಹಲಿಗೆ ಹೋಗ್ತಾನ. ಎಷ್ಟು ಜನರಿಗೆ ನೋವಾಗಿರ್ಬೋದು ವಿಚಾರ ಮಾಡಿ. ಬಹುತೇಕ ಸಾಮ್ರಾಜ್ಯದ ಬಹುತೇಕ ಹಣ ಖಾಲಿ ಆಯ್ತು. ಆ ಹಣ ಖಾಲಿಯಾಗಿದ್ದ ಸಲುವಾಗಿ ಏನು ಮಾಡ್ತಾನಂದ್ರೆ 1327ರಲ್ಲಿ ಆರ್ಥಿಕ ಸುಧಾರಣೆ ಮಾಡ್ಲಿಕ್ಕೆ ಮುಂದಾದ. ಅಮೌಂಟ್ ಸಂಗ್ರಹ ಮಾಡಬೇಕು. ತನ್ನ ಖಜಾನೆಯನ್ನು ಭರ್ತಿ ಮಾಡಿಕೊಳ್ಳುವ ಸಲುವಾಗಿ ದೋಬ್ ತೆರಿಗೆಯನ್ನು ವಿಧಿಸ್ತಾನೆ. ದೋಬ್ ತೆರಿಗೆ ಅಂದ್ರೆ ಏನು? ಎರಡು ನದಿಗಳ ಮಧ್ಯೆ ಇರುವ ಸಂಪತ್ಭರಿತವಾಗಿರುವಂಥ ಭೂಪ್ರದೇಶ, ಎರಡು ನದಿಗಳ ಮಧ್ಯೆ ಇರುವಂಥ ಸಂಪತ್ಭರಿತವಾದ ಭೂಪ್ರದೇಶದ ಮೇಲೆ ಟ್ಯಾಕ್ಸ್ ಹಾಕಲಕ್ಕೆ ಮುಂದಾದ. ದೋಬ್ ತೆರಿಗೆ ಅಂತ ಕರಿತೀವಿ. ಎಷ್ಟು? 50% ಟ್ಯಾಕ್ಸ್. ಏನು ಕಟ್ತಾರೆ? 10 ಚೀಲ ಜೋಳ ಆದ್ರೆ 5 ಚೀಲ ಜೋಳ ಕಟ್ಟಬೇಕು. 20 ಚೀಲ ಶೇಂಗಾ ಬೆಳೆದ್ರೆ 10 ಚೀಲ ಶೇಂಗಾ ಕಟ್ಟಬೇಕು. ಒಂದು 10,000 ರೂಪಾಯಿ ಉತ್ಪಾದನೆ ಆಯ್ತು, 5,000 ರೂಪಾಯಿ ಕಟ್ಟಬೇಕು. ಇನ್ನು 5,000 ರೂಪಾಯಿದಾಗ ಕಟಾವು ಮಾಡಬೇಕು, ಬಿತ್ತನೆ ಮಾಡಬೇಕು, ಮನೆ ಕುಟುಂಬ ಸಂಸಾರ, ಅಕ್ಕಿ ಬ್ಯಾಳಿ ಗೋಧಿ ಆಮೇಲೆ ಮದುವೆ ಇವೆಲ್ಲ ಪ್ರತಿಯೊಂದು ಮಾಡ್ಬೇಕಲ್ರಿ. ಆ ಉದ್ದೇಶಕ್ಕಾಗಿ ಆಗಲ್ಲ ಅಂತ ತಿಳ್ಕೊಂಡು ರೈತರು ಏನು ಮಾಡಿದ್ರು ಅಂದರೆ 50% ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ಅಂತ ತಿಳ್ಕೊಂಡು ತೆರಿಗೆಯನ್ನು ಪಾವತಿಸದೆ ರೈತರು ಆ ಪ್ರದೇಶವನ್ನು ಬಿಟ್ಟು ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿಬಿಟ್ರು. ಗುಡ್ಡಗಾಡು ಪ್ರದೇಶಕ್ಕೆ ಹೋದರೂ ಬೀಳಲಿಲ್ಲ. ಸುಲ್ತಾನ್ ಏನು ಮಾಡಿದ? ಅವರಿಂದ ಟ್ಯಾಕ್ಸ್ ಸಂಗ್ರಹ ಮಾಡೋ ಸಲುವಾಗಿ ಒಂದು ಇಲಾಖೆಯನ್ನು ನೇಮಕ ಮಾಡಿದ. ಆ ಇಲಾಖೆ ಹೆಸರು ದಿವಾನ್ ಇ ಕೋಯಿ. ಆ ದಿವಾನ್ ಇ ಕೋಯಿ ಅನ್ನುವಂಥ ಇಲಾಖೆಯನ್ನು ಪ್ರಾರಂಭ ಮಾಡಿ ಆ ಅಧಿಕಾರಿಗಳನ್ನು ಬಿಟ್ಟು ಹೋಗಿರಲಿಲ್ಲ, ಗುಡ್ಡಗಾಡಕ್ಕೆ ಹೋಗಿ ಇಸ್ಕೊಂಬರ್ರಿ ಅಂತ. ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಇಸ್ಕೊಂಬರ್ರಿ ಅಂದಾಗ ಎಲ್ಲ ಅಧಿಕಾರಿಗಳು ಹೋದರು. ರೈತರ ಹತ್ರ ಇಲ್ರಿ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ಮಾರಾಯ ಭೂಮಿ ಬಿಟ್ಟು ಬಂದಿನೋ ಮಾರಾಯ, ನನಗೆ ಒಲ್ಲೆ ಅಂತ ಬಿಟ್ಟು ಬಂದೀನಿ. ಆಸತ್ ಬ್ಯಾಸತ್ ಮಲಾಯ ಬಂದ್ರೆ ಸತ್ನಾಯ ಕೊಳ್ಳಿ ಬಿತ್ತು ಅಂದಂಗೆ ಎಷ್ಟು ತ್ರಾಸು ಕೊಡ್ಲಾಕತ್ತೀರಂತ ರೈತರು ಅಳ್ಳಕ್ಕೆ ಶುರು ಮಾಡಿದರು. ರೈತರು ಅಳುವಂಥ ಆ ಒಂದು ನೋವಿನಿಂದ ರೈತರ ಅಧಿಕಾರಿಗಳು ವಾಪಸ್ ಬಂದು ಮೊಹಮ್ಮದ್ ಬಿನ್ ತುಘಲಕ್ ಹೇಳ್ತಾರ, ನಮ್ಮ ರೈತರು ಭಾಳ ಕಷ್ಟದಾಗ ಅದಾರ, ತೊಂದರೆ ಇಲ್ಲದಾರ, ನೋವನ್ನು ಅನುಭವಿಸ್ತಾ ಇದ್ದಾರ. ಆ ಸುದ್ದಿ ಕೇಳಿ ಸಿಂಹಾಸನ ಮೇಲೆ ಕುಂತಂತ ಮೊಹಮ್ಮದ್ ಬಿನ್ ತುಘಲಕ್ ಬಿದ್ದು ಅದೇ ಅಳ್ಳಕ್ಕೆ ಶುರು ಮಾಡಿದ್ರು. ನನ್ನ ರೈತರು ಕಷ್ಟದಾಗ ಅದಾರ, ನನ್ನ ರೈತರು ತೊಂದರೆ ಇಲ್ಲ ಅದಾರ, ನನ್ನ ರೈತರಿಗೆ ಹಿಂಗೆಲ್ಲ ಆಗ್ಯದ ಅಂತ ತಿಳ್ಕೊಂಡ್ರೆ ಬಂಗಾರ ಮುತ್ತು ರತ್ನಗಳನ್ನು ಹಂಚಿ ಬರ್ರಿ ಅಂಥೇಳಿ ಬಕೆಟ್ ಗಟ್ಲೆ ಒಯ್ದು ಮನೆಗಳಿಗೆ, ಇಲ್ರಿ ಯಾರೂ ಇಲ್ರಿ ಬಾಬಾ ಮನ್ಯಾಗ, ಇಲ್ಲೋ ಮನ್ಯಾಗ ಹಂಚಿ ಬಾ ಅವ್ರು ವಾಪಸ್ ಬರ್ತಾರ ಅಂತ ತಿಳ್ಕೊಂಡು ಈ ಥರ ಹುಚ್ಚುಚ್ಚಾರ ಆಳ್ವಿಕೆ ಮಾಡಿದ್ರೆ ಅಲ್ಲ, ಈ ಥರ ಈ ಹುಚ್ಚುಚ್ಚಾರ ದೇಶವನ್ನು ಆಳಿದ್ರೆ ಉಳಿತದೆ ಹೆಂಗದು? ಈಗ ಯಾವುದೋ ಆದಲ್ಲ ಅದು, ಅಣ್ಣ ನನಗೆ ಸಹಿಸೋಕ್ಕಾಗಲ್ಲ ಅಣ್ಣ, ಆ ಥರ ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಅಲ್ಲ, ಅವರೆಲ್ಲ ಗುಡ್ಡಗಾಡು ಪ್ರದೇಶದಾಗ ಅದಾರ. ಆ ಗುಡ್ಡಗಾಡು ಪ್ರದೇಶಕ್ಕಿದ್ದಂಥ ಎಲ್ಲ ಅವರು ಅಧಿಕಾರಿಗಳಂದ್ರು ಎಂಥವನ ಜೊತೆ ನಾವು ಜೀವನ ಮಾಡಕತ್ತೀವಪ್ಪ ಅಂತ ತಿಳ್ಕೊಂಡು ಆ ಎಲ್ಲ ಬಂಗಾರ ಮತ್ತು ರತ್ನಗಳನ್ನು ಇಟ್ಕೊಂಡು ತಮ್ಮ ಮನೆಗೆ ಹೋಗ್ಬಿಟ್ರು ಅವರು. ಇನ್ನು ಮುಂದೆ ಏನು ಮಾಡಿದ? ನಾಣ್ಯಗಳ ಸುಧಾರಣೆಗೆ ಮುಂದಾದ. ಯಾವ ವರ್ಷ? 1329. ಇಲ್ರಿ ಸ್ವಲ್ಪ ನಾಣ್ಯಗಳನ್ನು ಬದಲಾವಣೆ ಮಾಡಮಂತೇಳಿ ನಾಣ್ಯಗಳ ಸುಧಾರಣೆ ನೋಡಿ. ಇವನನ್ನು ಹಣಗಾರ ರಾಜ್ಯ ಅಂತ ಕರೀತಾರೆ. ಎಡ್ವರ್ಡ್ ಥಾಮಸ್ ಅನ್ನುವಂಥ ವ್ಯಕ್ತಿ ಇವನನ್ನು ಹಣಗಾರ ರಾಜ್ಯ ಅಂತ ಕರೀತಾರೆ. ನಾಣ್ಯಗಳ ಸುಧಾರಣೆ 1329ರಲ್ಲಿ ಹಿಂದೆ ಇದ್ದ ದುಬಾರಿ ಮಟ್ಟದ ನಾಣ್ಯಗಳನ್ನು ರದ್ದುಪಡಿಸ್ತಾನೆ. ಕಡಿಮೆ ಗುಣಮಟ್ಟದ ಟೋಕನ್ ಅನ್ನುವಂಥ ನಾಣ್ಯವನ್ನು ಜಾರಿಗೆ ತಂದ. ಅಳಬಾರ್ದು ಯಾರು, ಸುಮ್ ಕೇಳ್ರಿ. ಟೋಕನ್ ಅನ್ನುವಂಥ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಅಂದರೆ ದಿನಾರ ಮತ್ತು ಚರ್ಮದ ನಾಣ್ಯಗಳನ್ನು ಜಾರಿಗೆ ತಂದ. ಪುಣ್ಯಾತ್ಮ ತಂದರ ತರಲಿ ಹೋಗಿ ಖಾಸಗಿಯವ್ರಿಗೆ ಕೊಟ್ಬಿಟ್ಟ. ನೀವು ನಾಳೆ ಏನಾದರೂ, ನಾ ಮೊನ್ನೆ ಹೇಳಿ ನಿಮ್ಗೇನಾದರೂ 500 ರೂಪಾಯಿದು, 1000 ರೂಪಾಯಿದು, 2000 ರೂಪಾಯಿದು ನೋಟ ಸುಪ್ರೀಂ ಕೋರ್ಟ್ ಏನಾದರೂ ನಿಮ್ಗೆ ಅವಕಾಶ ಕೊಟ್ರೆ ನೀವು ಯಾರಾದರೂ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಬರ್ರಿಯಪ್ಪ, ನಿಮ್ಗೊಂದು ಸ್ವಲ್ಪ ಮಧ್ಯಯುಗೀನ ಭಾರತ ಇತಿಹಾಸ ಹೇಳಿಕೊಡ್ತೀನಿ, ಕರ್ನಾಟಕದ ಇತಿಹಾಸ ಹೇಳಿಕೊಡ್ತೀನಿ, ಆಧುನಿಕ ಭಾರತ ಇತಿಹಾಸ ಹೇಳಿಕೊಡ್ತೀನಿ, ಭಾರತ ಸಂವಿಧಾನ ಹೇಳಿಕೊಡ್ತೀನಿ ಅಂದ್ರೆ ನೀವಂತೀರಿ ಹಾಗೆ ಸಂವಿಧಾನ ಹೇಳ್ತಾನಂತ. ಯಾಕಂದ್ರೆ ನಿಮ್ಮ ಕೆಲಸಗಳಲ್ಲಿ ನೀವು ದುಡ್ಡನ್ನು ಹೆಂಗೆ ಪ್ರಿಂಟ್ ಮಾಡಬೇಕು, ದುಡ್ಡನ್ನು ಹೆಂಗೆ ಪ್ರಿಂಟ್ ಮಾಡ್ಬೇಕು, ಹಣ ಹೆಂಗೆ ಪ್ರಿಂಟ್ ಮಾಡ್ಬೇಕು, ಅದಕ್ಕೆ ಬೆನ್ನತ್ತೀರಿ ಹೊರತು ಕ್ಲಾಸಿಗೆ ಬರೋಂಗಿಲ್ಲ. ಇಲ್ಲಿ ಈ ಮೊಹಮ್ಮದ್ ಬಿನ್ ತುಘಲಕ್ಕನ್ನು ಮಾಡಿದಂಥ ಕೆಲಸನ ಹಾಗೆ ಏನು ಮಾಡಿದ ಅಂದ್ರೆ ಖಾಸಗಿಯವರಿಗೆ ಪ್ರಿಂಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ. ಆ ಕೋಟಾ ನೋಟುಗಳು ಹೆಂಗೆ ಪ್ರಿಂಟ್ ಆದವು ಅಂದರೆ ಇಬ್ನ ಬತ್ತೂತ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ, ಅರಮನೆಗೆ ಸರಿಸಮಾನವಾಗಿ ಕೋಟಾ ನೋಟುಗಳು ಬಿದ್ದಿದ್ದು ಅಂತ. ಅವ್ನು ಹೇಳಿದ, ನಿಮ್ಮಲ್ಲಿ ಪ್ರಿಂಟ್ ಆಗಿರುವಂಥ ನೋಟ್ ತಂದು ನಮ್ಮ ನೋಟ್ ತೊಗೊಂಡು ಹೋಗ್ಬಿಡ್ರಿ ವಾಪಸ್ ಅಂತ. ಇಡೀ ಸಾಮ್ರಾಜ್ಯದಲ್ಲಿ ಹೆಂಗ ಕೋಟಾ ನೋಟುಗಳು ಪ್ರಿಂಟ್ ಆಗಿದ್ದು ಅಂದರೆ ಆ ದೆಹಲಿಯ ಕೋಟೆ ಅಂದರೆ ಆ ಒಂದು ಅರಮನೆಗೆ ಸರಿಸಮಾನವಾಗಿ ನೋಟುಗಳು ಬಿದ್ದಿದ್ದು
ಹಾಗಾದರೆ ಇಲ್ಲಿಯೂ ಕೂಡ ಆತ ವಿಫಲ ಆದ. ಆ ನಾಣ್ಯದ ಬದಲಾವಣೆಯಲ್ಲಿ ಕೂಡ ವಿಫಲತೆಯನ್ನು ಹೊಂದಿದ್ದ ಅಂತ ಓದ್ತೀವಿ. ಇನ್ನು ವಿಶ್ವ ಗೆಲ್ಲುವ ಯೋಜನೆ ಅಂತ, ವಿಶ್ವ ಗೆಲ್ಲುವ ಯೋಜನೆ ಯಾವ ವರ್ಷ? 1337. 1337ರಲ್ಲಿ ಯಾರೋ ಹೇಳಿದ್ರಂತ, ಎಲ್ಲಿ? ಮಧ್ಯ ಏಷ್ಯಾದಲ್ಲಿ ಒಂದು ಪ್ರದೇಶ ಇದೆ ಖೋರಾಸನ್ ಅಂತೇಳಿ. ಆ ಖೋರಾಸನ್ ಅನ್ನುವಂಥ ಪ್ರದೇಶದಲ್ಲಿ ಬಂಗಾರ ಇದೆ, ಮುತ್ತು ರತ್ನಗಳದಾವೆ. ಒಂದು ವೇಳೆ ನಾವು ಆ ಖೋರಾಸನ್ ಪ್ರದೇಶವನ್ನು ಗೆದ್ದರೆ ಇಡೀ ಜಗತ್ತನ್ನು ಗೆದ್ದಂತೆ, ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ಹೊಡಿಬಹುದು ಅಂತ ತಿಳ್ಕೊಂಡು ವಿಶ್ವ ಗೆಲ್ಲುವ ಯೋಜನೆ 1337ರಾಗ. ಅವಾಗ ಏನು ಮಾಡಿದ ಇವ ಮೊಹಮ್ಮದ್ ಬಿನ್ ತುಘಲಕ್ ಅಂದ್ರೆ ತನ್ನ ಸೈನಿಕರಿಗೆ ಅಡ್ವಾನ್ಸ್ 1 ವರ್ಷದ ವೇತನ ಕೊಟ್ಟು, ಮುಂದೆ ನಿಮ್ಗೆ 6 ತಿಂಗಳು ಅಡ್ವಾನ್ಸ್ ಕೊಡ್ತೇನೆ ಅಂತ ಹೇಳಿದ. 1 ವರ್ಷದ ವೇತನ ಕೊಟ್ಟು ಗರಡಿ ಮನೆಯಲ್ಲಿ ಮುಂಜಾನೆ ನಾಷ್ಟ, ಮಧ್ಯಾಹ್ನದ ಊಟ, ಸಾಯಂಕಾಲ ಸ್ನ್ಯಾಕ್ಸ್, ರಾತ್ರಿ ಊಟ ಪ್ಲಸ್ ಜ್ಯೂಸ್. ಯಾರು ಊಟ ಮಾಡಂಗಿಲ್ಲೋ ಹಾಕಿ ಒದೆವ. ಅವ್ರು ಕಂಪಲ್ಸರಿ ಗರಡಿ ಮನೆ ಅಂದ್ರೆ ಏನು ಜಿಮ್ ಅಂತೀವಲ್ಲ ಆ ಥರ ಉಂಡು 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 ಯಾರು ಊಟ ಮಾಡಂಗಿಲ್ಲ ಹಾಕಿ ಒದ್ಬಿಡವ. ಮತ್ತೆ ಹೋಗಿ ತುತ್ತು ಮಾಡಿ ಊಟ ಮಾಡಿಸ್ತಾವ. ಮತ್ತೆ ಅಳ ಮುಂದೆ ಕೂತು ನೀವು ಉಣ್ಬೇಕಂತೇಳಿ. ಅವರು ಉಂಡು 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 ಆಯಾ ತಪ್ಪಿ ಬೆಳೆದು ಬಿಟ್ಟಿದ್ರು, ಕಣ್ಣು ಮುಚ್ಚಿಬಿಟ್ಟಿದ್ದು. ಬಾಳೆಹಣ್ಣು ಹೆಂಗೆ ತಿಂತಿದ್ರು ಅಂದ್ರೆ ಹಿಂದೆ ಕೈ ಕಟ್ಕೊಂಡು ಬಾಳೆಹಣ್ಣು ಹಿಂಗೆ ಜಿಗ ತಿಂತಿದ್ರತ್ತ. ಅವ್ರು ಗುಂಡಗಲಾದಂಗೆ ಆಗಿಬಿಟ್ಟಿದ್ರು. ಉಂಡು ಉಂಡು ಮುಂಜಾನೆ ನಾಷ್ಟ, ಮಧ್ಯಾಹ್ನದ ಊಟ, ಸಾಯಂಕಾಲ ಸ್ನ್ಯಾಕ್ಸ, ರಾತ್ರಿ ಊಟ ಪ್ಲಸ್ ಜ್ಯೂಸ. ಮುಂದೆ ಆ ಸೈನಿಕರು ಏನು ಮಾಡಿದ್ರು ಅಂದರೆ ಆ ಮಧ್ಯ ಏಷ್ಯಾದ ಖೋರಾಸನ್ ಪ್ರದೇಶದ ಮೇಲೆ ದಾಳಿ ಮಾಡ್ಲಕ್ಕೆ ಕುಂತಾಗ ಹಿಂದೂ ಕುಶ್ ಪರ್ವತವನ್ನೇ ಹತ್ತಕ್ಕಾಗಲಿಲ್ಲ ಅವರು. ಹಿಂದೂ ಕುಶ್ ಪರ್ವತ ಹತ್ತವರು ದುಬುಕ್ಕನ ಉಳಿ ಬೀಳೋರು, ಮತ್ತು ಹತ್ತವರು ದುಬುಕ್ಕನ ಉಳಿ ಬೀಳೋರು. ಅವಾಗ ಮೊಹಮ್ಮದ್ ಬಿನ್ ತುಘಲಕ್ ಅಂದಂತ, ಎಂಥ ಸೈನಿಕರಪ್ಪ ನೀವೆಲ್ಲ, ನಂದು ಎಷ್ಟು ಟೈಮ್ ಸುಮಾರದ ಬರ್ರಿ ಅಂಥೇಳಿ ಮತ್ತೆ ಅವ್ರಿಗೆ 1 ವರ್ಷ ರಜೆಯನ್ನು ಘೋಷಣೆ ಮಾಡಿ ನೀವೆಲ್ಲ ಏನಾಗಬೇಕಪ್ಪ ಅಂದ್ರೆ ಸೊರಗಬೇಕು. 1 ವರ್ಷ ಮತ್ತೆ ಅವರಿಗೆ ರಜೆಯನ್ನು ಘೋಷಣೆ ಮಾಡ್ತಾನೆ. ಹೀಗೆ ಆ ಒಂದು ವಿಚಾರ ಕೂಡ ಫೇಲ್ ಆಯಿತು. ಚೀನಾದ ಕಾರಾಜಲ್ ಪ್ರದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾದ. ಹವಾಮಾನದ ವೈಪರೀತ್ಯ ಭಯಂಕರ ಹವಾಮಾನ ಅಂತ ತಿಳ್ಕೊಂಡು ಅದು ಕೂಡ ಫೇಲ್ ಆಯಿತು. ವಿಶ್ವ ಗೆಲ್ಲುವ ಯೋಜನೆಯೂ ಫೇಲ್ ಆಯಿತು. ಚೀನಾ ದೇಶದ ಒಂದು ಪ್ರದೇಶ ಇತ್ತು, ಯಾವುದು? ಕರಾಜಲ್ ಅನ್ನುವಂಥ ಪ್ರದೇಶ. ಆ ಕರಾಜಲ್ ಪ್ರದೇಶದ ಮೇಲೆ ದಂಡೆತ್ತಿ ಹೋಗ್ಬೇಕಂದ್ರೆ ಭಯಂಕರ ಹವಾಮಾನದ ವೈಪರೀತ್ಯ, ಅಲ್ಲಿಯೂ ಕೂಡ ನಮ್ಗೆ ಹೋಗೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅವನ ಹಲವಾರು ಯೋಜನೆಗಳು ವಿಫಲ ಆಗ್ತಾನೆ ಬಂತು ಅಂಥೇಳಿ ಓದ್ತೀವಿ. ಅವನ ಟೈಮ್ ಭಾಳ ಸುಮಾರಿತ್ತು. ಮಂಗೋಲಿಯನರ ನೀತಿ ಅಂತ, ಮಂಗೋಲಿಯನರು ದೆಹಲಿಯ ಮೇಲೆ ನಿರಂತರವಾಗಿ ದಾಳಿ ಮಾಡಿದ್ದರಿಂದ ಅದನ್ನು ತಡೆಗಟ್ಟುವ ಸಲುವಾಗಿ ಅವ್ರಿಗೆ ಅಮೌಂಟ್ ಕೊಟ್ಟು ಕಳಿಸ್ತು. ಪಾಪ ಹಣ ತೊಗೊಂಡು ಹೋರಿ ಇಟ್ಟ್ಯಾದವ ದುಡ್ಡ. ಮಂಗೋಲಿಯನರಿಗೆ ಹಣ ಕೊಟ್ಟಂಥ ವ್ಯಕ್ತಿ ಆ ಖಜಾನೆ ದುಡ್ಡು ಇಲ್ರಿ, ಅವ ಯಾವಾಗ ದಾಳಿ ಅವು ಹುಚ್ಚುತ್ತಾರ ಮಂದಿ, ಅವು ಮಂಗೋಲಿಯನರು ಭಯಂಕರ ಹುಚ್ಚುತ್ತಾರ. ಅವರು ಯಾವಾಗ ದಾಳಿ ಮಾಡ್ತಾರೆ ಮತ್ತು ಅವ್ರು ಹೇಳಿದವ್ರ ಮಾತು ಕೇಳೋರೆಲ್ಲ, ಮತ್ತು ಮಾತಾಡಿದ ಅರ್ಥ ಆಗೋದಲ್ಲ. ಅವರು ಪದೇ ಪದೇ ಅವ್ರು ಭಯಂಕರ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಹೈಯೆಸ್ಟ್ ಕಿರುಕುಳ ಕೊಟ್ಟರು ಅವರೇ. ಅವ್ರಿಗೆ ರೊಕ್ಕ ಕೊಟ್ಟು ಕಳಿಸ್ಬೇಕು, ಇವ್ರಿಗೆ ಉಣಿಸ್ಬೇಕು, ತಿನ್ನಿಸ್ಬೇಕು. ಈ ಟೈಮ್ ಭಯಂಕರ ಸುಮಾರು ಒಂದು. ಅದಕ್ಕೆ ಇಬ್ನ ಬತ್ತೂತ್ ಅನ್ನುವಂಥ ವ್ಯಕ್ತಿ ಈತನ ಆಸ್ಥಾನದ ಪ್ರಸಿದ್ಧವಾಗಿರುವಂಥ ಒಬ್ಬ ಕವಿ ಹೌದು, ಪ್ರವಾಸಿಗ ಹೌದು, ವಿದೇಶಾಂಗ ಮಂತ್ರಿ ಹೌದು. ರೆಹೆಲ್ಲಾ ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಆ ರೆಹೆಲ್ಲಾ ಎಂಬ ಪ್ರವಾಸ ಕಥನದಲ್ಲಿ ಇವನ ಬಗ್ಗೆ ಭಾಳ ವರ್ಣನೆ ಮಾಡ್ತಾನೆ. ರೈತರಿಗೆ ತಕ್ಕಾವಿ ಸಾಲವನ್ನು ಮೊದಲು ಬಾರಿಗೆ ಜಾರಿಗೆ ತಂದು ಬೆಳೆ ಸಾಲ ಅಂತ ಏನು ಕರಿತೀವಲ್ಲ, ಆ ಬೆಳೆ ಸಾಲ ಅಥವಾ ತಕ್ಕಾವಿ ಸಾಲ ಬರ್ಕೊಡ್ರಿ. ತಕ್ಕಾವಿ ಸಾಲವನ್ನು ಕೊಟ್ಟಂತ ವ್ಯಕ್ತಿ ಮೊಹಮ್ಮದ್ ಬಿನ್ ತುಘಲಕ್. ಥಾಮಸ್ ಅನ್ನುವಂಥ ವ್ಯಕ್ತಿ, ಎಡ್ವರ್ಡ್ ಥಾಮಸ್ ಅನ್ನುವಂಥ ವ್ಯಕ್ತಿ ಈತನನ್ನು ಹಣಗಾರ ರಾಜ್ಯ ಅಂತ ಕರೆದರೆ, ಇಬ್ನ ಬತ್ತೂತ್ ಅನ್ನುವಂಥ ವ್ಯಕ್ತಿ ಇವನನ್ನು ಆದರ್ಶವಾದಿ ಅಂತ ಕರೆದರು. ಇಂಥ ಒಬ್ಬ ಮೊಹಮ್ಮದ್ ಬಿನ್ ತುಘಲಕ್ 1351ರಾಗ ಭಾಳ ಜ್ವರ ಬಂದು, ಭಯಂಕರ ಜ್ವರ ಬಂದು, ವಿಪರೀತವಾಗಿರುವಂಥ ಜ್ವರ ಬಂದು ಬಿದ್ದು ಒದ್ದಾಡಿ ಸತ್ತಂಥ ವ್ಯಕ್ತಿ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡುವಾಗ ದಕ್ಷಿಣ ಭಾರತದಲ್ಲಿ 2 ಸಾಮ್ರಾಜ್ಯಗಳು ಜನ್ಮ ತಾಳ್ತವೆ. ಒಂದು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ, 1347ರಲ್ಲಿ ಬಹುಮನಿ ಸುಲ್ತಾನರು ಅಂತ ಓದ್ತೀವಿ. ಅಳಬಾರ್ದು ಯಾರು. ವಿಜಯನಗರ ಸಾಮ್ರಾಜ್ಯ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿದರೆ, ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹುಮನ್ ಶಾ ಅನ್ನುವಂಥ ವ್ಯಕ್ತಿ 1347ರಾಗ ಕಲಬುರಗಿಯಲ್ಲಿ ಭೀಮಾ ನದಿಯ ದಡದ ಮೇಲೆ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮನೆತನ ಯಾವುದು ಅಂತಂದರೆ ಅದು ಬಹುಮನಿಯ ಸುಲ್ತಾನ್ರಂತ ಓದ್ತೀವಿ. ಇಲ್ಲಿಗೆ ಮೊಹಮ್ಮದ್ ಬಿನ್ ತುಘಲಕ್ನ ಆಳ್ವಿಕೆ ಕಂಪ್ಲೀಟ್ ಆಗ್ತದ. 1320ರಿಂದ ಸುಮಾರು 1414ರವರೆಗೆ
ತುಘಲಕ್ ಸಂತತಿ ಆಳ್ವಿಕೆ ಮಾಡ್ತದ. ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್. ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನದ ಪ್ರಸಿದ್ಧವಾದ ನ್ಯಾಯಾಂಗ ಮಂತ್ರಿ ಯಾರಂತ ಕ್ವಶನ್ ಆಗಿದೆ. ಇಬ್ನ ಬತೂತ್. ಆ ಇಬ್ನ ಬತೂತನು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರ ರೆಹಲ್ಲ ಎಂಬ ಗ್ರಂಥ. ಆ ರೆಹಲ್ಲ ಎಂಬ ಗ್ರಂಥದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನನ್ನ ಆದರ್ಶವಾದಿ ಅಂತ ಕರೆದರು. ಆ ಮೊಹಮ್ಮದ್ ಬಿನ್ ತುಘಲಕ್ನ ಕಾಲಾವಧಿ 1325ರಿಂದ 1351ರವರೆಗೆ ಆಳ್ವಿಕೆ ಮಾಡ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ ನಂತರ ಸಾಮ್ರಾಜ್ಯವನ್ನು ಬೆಳೆಸಿದವರು ಯಾರಂದ್ರೆ ಫಿರೋಜ್ ಶಾ ತುಘಲಕ್ ಅಂತ ಓದ್ತೀವಿ. ಫಿರೋಜ್ ಶಾ ತುಘಲಕ್. ಬಹುಶಃ ಈತನ ಇತಿಹಾಸ ಒಂದು ರೋಮಾಂಚನ. ಈತನ ಕಾಲಾವಧಿ 1351ರಿಂದ 1380ರವರೆಗೆ ಆಳ್ವಿಕೆ ಮಾಡ್ತಾನೆ. 1351ರಿಂದ 1380ರವರೆಗೆ ಆಳ್ವಿಕೆ ಮಾಡಿದಂಥ ಫಿರೋಜ್ ಶಾ ತುಘಲಕ್ನ ವಿಶೇಷ ಏನಂದ್ರೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ 19ನೇ ಶತಮಾನ ನೆನಪಿಡಬೇಕಾಗಿರುವಂಥ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದ. 2 ನದಿಯ ನೀರನ್ನು ಒಂದುಗೂಡಿಸ್ತಾನೆ. ಒಂದು ಯಮುನಾ ನದಿಯ ನೀರನ್ನ, ಇನ್ನೊಂದು ಸಟ್ಲೇಜ್ ನದಿಯ ನೀರನ್ನ. ಬಹುಶಃ ಯಮುನಾ ನದಿಯ ನೀರನ್ನು ಹಾಗೂ ಸಟ್ಲೇಜ್ ನದಿಯ ನೀರನ್ನು ಒಂದುಗೂಡಿಸಿ ಸರಿಸುಮಾರು 618 ಥರದ ಹಣ್ಣುಗಳನ್ನು ಉತ್ಪಾದನೆ ಮಾಡಿದ. ಉತ್ತರ ಭಾರತದಲ್ಲಿ ಕಾಲುವೆಗಳನ್ನು ಪ್ರಾರಂಭ ಮಾಡಿದ ಅಂತ. ಉತ್ತರ ಭಾರತದಲ್ಲಿ ಕಾಲುವೆಗಳನ್ನು ಪ್ರಾರಂಭ ಮಾಡಿದ್ದರಿಂದ ಈತನನ್ನು ಕಾಲುವೆಗಳ ನಿರ್ಮಾಪಕ ಅಂತ ಕರೀತಾರೆ. ಬಹುಶಃ ಮೊಹಮ್ಮದ್ ಬಿನ್ ತುಘಲಕ್ಕನು ಯಾವ ರೀತಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಹಿತಕರವಾಗಿರುವಂಥ ವಾತಾವರಣವನ್ನು ಮಾಡಲಿಲ್ಲ, ಅಹಿತಕರವಾಗಿರುವಂಥ ವಾತಾವರಣವನ್ನು ಮಾಡಿದ. ಯೋಜನೆಗಳು ಸರಿಯಾಗಿದ್ದು ಆ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದ. ಆದರೆ ಫಿರೋಜ್ ಶಾ ತುಘಲಕ್ ಮಾಡಿದಂಥ ಸಾಧನೆ ಏನು ಅಂತಂದರೆ ಅವ ಯಾವ್ಯಾವ ಯೋಜನೆಗಳನ್ನು ಜಾರಿಗೆ ತಂದೋ ಅವೆಲ್ಲವುಗಳನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದ. ಈ ಮನೆತನದ ಪ್ರಸಿದ್ಧ ಸುಲ್ತಾನ ಅಂತ ಓದ್ತೀವಿ ನಾವು. ತುಘಲಕ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾಗಿರುವಂಥ ಅರಸ ಯಾರಂದ್ರೆ ಫಿರೋಜ್ ಶಾ ತುಘಲಕ್. ಈತನನ್ನ ಕಾಲುವೆಗಳ ನಿರ್ಮಾಪಕ ಅಂತ ಯಾಕೆ ಕರೀತಾರಂದ್ರೆ 19ನೇ ಶತಮಾನದವರೆಗೆ ನೆನಪಿಡಬೇಕಾಗಿರುವಂಥ ಶ್ರೇಷ್ಠ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದ. ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ ಈತನ ತಾಯಿ ಹೆಸರು ಏನಂದ್ರೆ ನೈಲ್ ಬೀಬಿ ಅಂತ ಕರಿತೀವಿ. ನೈಲ್ ಬೀಬಿ. ಈ ನೈಲ್ ಬೀಬಿ ಅನ್ನುವಂಥ ಹೆಣ್ಣು ಮಗಳ ವಿಶೇಷ ಏನು ಅಂದ್ರೆ ಇವಳು ರಜಪೂತ ರಾಣಿ ಅಂದ್ರೆ ಹಿಂದೂ ಹೆಣ್ಣು ಮಗಳು. ಅಂದ್ರೆ ಭಾರತ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನೋಡಿ ಹಿಂದೂ ರಜಪೂತ ರಾಣಿಗೆ ಜನ್ಮ ತಾಳಿ ದೆಹಲಿಯನ್ನ ಆಳಿದಂಥ ಒಬ್ಬ ಸುಲ್ತಾನ ಯಾರಂದ್ರೆ ಈ ಫಿರೋಜ್ ಶಾ ತುಘಲಕ್. ಹಿಂದೂ ತಾಯಿಗೆ ಜನ್ಮ ತಾಳಿದ. ತಂದೆ ಯಾರು ಮೊಹಮ್ಮದ್ ಬಿನ್ ತುಘಲಕ್ ಮುಸ್ಲಿಂ, ಆದರೆ ತಾಯಿ ರಜಪೂತ ಹೆಣ್ಣು ಮಗಳು. ಆ ರಜಪೂತ ಹೆಣ್ಣು ಮಗಳ ಉದರದಲ್ಲಿ ಹುಟ್ಟಿ ಮೊದಲು ಬಾರಿಗೆ ದೆಹಲಿಯನ್ನು ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಫಿರೋಜ್ ಶಾ ತುಘಲಕ್. ಆದರೆ ಒಂದು ವಿಶೇಷ ಏನಂದ್ರೆ ಹಿಂದೂ ಹೆಣ್ಣು ಮಗಳಿಗೆ ಜನ್ಮ ತಾಳಿರಬಹುದು, ಆದರೆ ಹಿಂದೂ ವಿರೋಧ ನೀತಿಯನ್ನು ಅನುಸರಿಸ್ತಾನೆ. ಹಿಂದೂ ವಿರೋಧ ನೀತಿಯನ್ನು ಅನುಸರಿಸಿದಂಥ ಮೊದಲ ದೆಹಲಿ ಸುಲ್ತಾನ ಅಂತ ಓದ್ತೀವಿ. ಹಿಂದೂ ವಿರೋಧ ನೀತಿಯನ್ನು ಅನುಸರಿಸಿದ ಮೊದಲ ದೆಹಲಿ ಸುಲ್ತಾನ ಯಾರು ಅಂತಂದ್ರೆ ಅದು ಫಿರೋಜ್ ಶಾ ತುಘಲಕ್ ಅಂತೂ ಅಧ್ಯಯನ ಮಾಡ್ತೀವಿ. ಇತಿಹಾಸದ ಪುಟದಲ್ಲಿ ಈತ ಒಂದು ಮಾತು ಹೇಳ್ತಿದ್ದ, ಅನ್ಯಾಯಕ್ಕಾಗಿ ಕೊಲ್ಲುವುದನ್ನು ತಪ್ಪಿಸಲು, ಇತರರಿಗೆ ಚಿತ್ರಹಿಂಸೆಯನ್ನು ತಪ್ಪಿಸಲು ಆ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನ ಅಂತ ಹೇಳ್ತಾನೆ. ಹಿಂದೂ ವಿರೋಧ ನೀತಿಯನ್ನ ಅನುಸರಿಸಿದ ಮೊದಲ ದೆಹಲಿ ಸುಲ್ತಾನ ಯಾರಂದ್ರೆ ಅದು ಫಿರೋಜ್ ಶಾ ತುಘಲಕ್. ಈತನ ತಾಯಿ ನೈಲ್ ಬೀಬಿ, ರಜಪೂತ ಹೆಣ್ಣು ಮಗಳು ಅಂತ ಅಧ್ಯಯನ ಮಾಡ್ತೀವಿ. ಒಂದು ವಿಶೇಷ ಏನಂದ್ರೆ ಭಾರತದ ಇತಿಹಾಸದಲ್ಲಿ ತನ್ನ ಆತ್ಮಕಥನವನ್ನು ತಾನೇ ಮೊದಲು ಬಾರಿಗೆ ಬರ್ಕೋತಾನೆ. ತನ್ನ ಆತ್ಮಕಥನವನ್ನ ಕ್ವಶನ್ ಆಗಿದೆ ನೋಡಿ. ತನ್ನ ಆತ್ಮಚರಿತೆಯನ್ನು ತಾನೇ ಬರೆದುಕೊಂಡ ದೆಹಲಿಯ ಮೊದಲ ಸುಲ್ತಾನ. ಈತನ ಆತ್ಮಚರಿತೆ ಯಾವುದು? ಫತುಹತ್ ಐ ಫಿರೋಜ್ ಶಾ.
ಪತ್ತುಹತ್ ಐ ಫಿರೋಜ್ ಶಾ ಎಂಬುದು ಈತನ ಆತ್ಮಚರಿತೆ ಅಂತ ಓದ್ತೀವಿ ನೋಡಿ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ತನ್ನ ಆತ್ಮಚರಿತೆಯನ್ನು ತನ್ನ ಬಗ್ಗೆ ತನ್ನ ಆತ್ಮಚರಿತೆಯನ್ನು ಮೊದಲು ಬಾರಿಗೆ ಬರೆದುಕೊಂಡಂಥ ವ್ಯಕ್ತಿ ಫಿರೋಜ್ ಶಾ ತುಘಲಕ್. ಈತನ ಆತ್ಮಚರಿತೆ ಯಾವುದಂದರೆ ಪತ್ತುಹತ್ ಐ ಫಿರೋಜ್ ಶಾ ಅನ್ನುವಂಥ ಪ್ರಸಿದ್ಧವಾಗಿರುವಂಥ ಗ್ರಂಥವನ್ನು ಬರ್ಕೊಂಡ. ವೆರಿ ಇಂಪಾರ್ಟೆಂಟ್, ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿವೆ ನೋಡಿ. ಅದಕ್ಕೆ ಹೆನ್ರಿ ಇಲಿಯಡ್ ಅನ್ನುವಂಥ ಒಬ್ಬ ಇತಿಹಾಸಕಾರ, ಹೆನ್ರಿ ಇಲಿಯಡ್, ಈ ಹೆನ್ರಿ ಇಲಿಯಡ್ ಎಂಬ ಇತಿಹಾಸಕಾರ ಇವನ ಬಗ್ಗೆ ಅಧ್ಯಯನ ಮಾಡಿ ಒಂದು ಮಾತು ಹೇಳ್ತಾನೆ. ಏನಂದರೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸುಲ್ತಾನರ ಅಕ್ಬರ್ ಅಂತ ಕರಿತಾವೆ ಇವನನ್ನು. ದೆಹಲಿಯ ಸುಲ್ತಾನರ ಅಕ್ಬರ್ ನೋಡಿ, ಅಕ್ಬರನ ಆಳ್ವಿಕೆ ಮುಂದೆ ಬರ್ತದೆ. ಆದರೆ ದೆಹಲಿ ಸುಲ್ತಾನರ ಅಕ್ಬರ್ ಯಾರು ಅಂತಂದರೆ ಅದು ಫಿರೋಜ್ ಶಾ ತುಘಲಕ್. ಯಾರು ಈ ಮಾತನ್ನು ಹೇಳಿದರು ಅಂದರೆ ಹೆನ್ರಿ ಇಲಿಯಡ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ ದೆಹಲಿಯ ಸುಲ್ತಾನರ ಅಕ್ಬರ್ ಅಂತೇಳಿ ಇವನನ್ನು ಕರಿತಾನೆ ಅನ್ನೋದಾದರೆ ಈತ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿಯಾಗಿದ್ದ ಅಂತ ವಿಚಾರ ಮಾಡಿ ನೋಡಿ. ಫಿರೋಜ್ ಶಾ ತುಘಲಕ್ಕನ ಒಂದು ವಿಶೇಷ, ಆತನ ಆಳ್ವಿಕೆ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ 1351ರಿಂದ 1380ರವರೆಗೆ ಆಳ್ವಿಕೆ ಮಾಡಿದ. ಈತನನ್ನು ಕಾಲುವೆಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ. ಈತ ಯಮುನಾ ಹಾಗೂ ಸಟ್ಲೇಜ್ ನದಿಯ ನೀರನ್ನು ಒಂದುಗೂಡಿಸಿ ಉತ್ತರ ಭಾರತದಲ್ಲಿ 618 ಥರದ ಹಣ್ಣುಗಳನ್ನು ಉತ್ಪಾದನೆ ಮಾಡಲು ಬೆಂಬಲ ಕೊಟ್ಟಿದ್ದರಿಂದ 19ನೇ ಶತಮಾನದವರೆಗೆ ನೆನಪಿಡಬೇಕಾಗಿರುವಂಥ ನೀರಾವರಿ ಸೌಲಭ್ಯವನ್ನು ಜಾರಿಗೆ ತಂದ ವ್ಯಕ್ತಿ ಫಿರೋಜ್ ಶಾ ತುಘಲಕ್. ಇಂಥ ಫಿರೋಜ್ ಶಾ ತುಘಲಕ್ಕನ ಇನ್ನೊಂದು ವಿಶೇಷ ಏನಂದರೆ ತಾಯಿ ರಜಪೂತ ಹೆಣ್ಣು ಮಗಳು, ಹಿಂದೂ ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಹಿಂದೂ ಧರ್ಮದ ಅಥವಾ ಹಿಂದೂ ವಿರೋಧ ನೀತಿಯನ್ನು ಅನುಸರಿಸಿದಂಥ ವ್ಯಕ್ತಿ ಯಾರಂದ್ರೆ ಫಿರೋಜ್ ಶಾ ತುಘಲಕ್. ಭಾರತದ ಇತಿಹಾಸದಲ್ಲಿ ತನ್ನ ಆತ್ಮಚರಿತೆಯನ್ನು ತಾನೇ ಮೊದಲು ಬಾರಿಗೆ ಬರ್ಕೊಂಡ. ಆ ಆತ್ಮಚರಿತೆಯ ವಿಶೇಷ ಏನಂತಂದ್ರೆ ಪತ್ತುಹತ್ ಐ ಫಿರೋಜ್ ಶಾ ಅನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಹೆನ್ರಿ ಇಲಿಯಡ್ ಅನ್ನುವಂಥ ಇತಿಹಾಸಕಾರ ಹೇಳ್ತಾನೆ ಈತನನ್ನು ದೆಹಲಿಯ ಸುಲ್ತಾನರ ಅಕ್ಬರ್ ಅಂತೇಳಿ. ಸರ್ ಏನು ಕೆಲಸ ಮಾಡಿದ ಸರ್ ಅವನು? ಅನೇಕ ಮಾನವೀಯ ಕೆಲಸಗಳನ್ನು ಮಾಡ್ತಾನೆ. ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡ್ತಾನೆ. ವೆರಿ ಇಂಪಾರ್ಟೆಂಟ್. ನಿರುದ್ಯೋಗ ಯುವಕರು, ಭಾರತ ದೇಶದಲ್ಲಿ ನಿರುದ್ಯೋಗ ಯುವಕರಿಗೆ ಉದ್ಯೋಗವನ್ನು ಕೊಟ್ಟ. ಉದ್ಯೋಗ ವಿನಿಮಯ ಕೇಂದ್ರವನ್ನು ಪ್ರಾರಂಭ ಮಾಡಿದ ತನ್ನ ಸಾಮ್ರಾಜ್ಯದಲ್ಲಿ. ಅದೇ ಭಾಳ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಉದ್ಯೋಗ ಕೊಡ್ರಿ, ಉದ್ಯೋಗ ಮಾಡುವಂಥ ಸಣ್ಣ ಮಕ್ಕಳಿಗೆ ಪಿಂಚಣಿ ಕೊಡಬೇಡ್ರಿ. 3,000 ಕೊಟ್ಟನೆ 2,000 ಕೊಟ್ಟನೆ ಅದು ಕೊಟ್ಟಿಲ್ಲ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಫಿರೋಜ್ ಶಾ ಮಾಡಿದಂಥ ಮೊದಲ ಸಾಧನೆ ಏನಂದರೆ ಭಾರತ ದೇಶದ ಸಮಗ್ರವಾಗಿರುವಂಥ ಯುವಕರಿಗೆ ಉದ್ಯೋಗವನ್ನು ನೀಡುವ ಸಲುವಾಗಿ ಉದ್ಯೋಗ ವಿನಿಮಯ ಕೇಂದ್ರವನ್ನು ಪ್ರಾರಂಭ ಮಾಡ್ತಾನೆ. ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ, ದಿವಾನ್ ಇ ಖೈರಾತ್. ಈ ದಿವಾನ್ ಇ ಖೈರಾತ್ ಅನ್ನುವಂಥ ಇಲಾಖೆಯ ವಿಶೇಷ ಏನು ಅಂತಂದ್ರೆ ಬಡ ಮುಸ್ಲಿಂ ಹೆಣ್ಣು ಮಕ್ಕಳ ವಿವಾಹ, ಬಡ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಮದುವೆ ಮಾಡುವ ಸಲುವಾಗಿ ಅವರಿಗೆ ಉಚಿತವಾಗಿರುವಂಥ ಬಟ್ಟೆ, ಉಚಿತವಾಗಿರುವಂಥ ಬಂಗಾರ ಬೆಳ್ಳಿಗಳನ್ನು ನೀಡಿ ಮದುವೆ ಮಾಡಿಸೋ ಸಲುವಾಗಿಯೇ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಆ ಇಲಾಖೆ ಹೆಸರು ಏನಂದರೆ ದಿವಾನ್ ಇ ಖೈರಾತ್ ಅನ್ನುವಂಥ ಇಲಾಖೆ. ಈ ದಿವಾನ್ ಇ ಖೈರಾತ್ ಅನ್ನುವಂಥ ಇಲಾಖೆಯ ವಿಶೇಷ ಏನಂದರೆ ಬಡ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಮತ್ತು ಮದುವೆಯನ್ನು ಮಾಡಿಸೋ ಸಲುವಾಗಿ, ವಿವಾಹ ಇದೇ ಕ್ವಶನ್ ಆಗಿದೆ. ಬಡ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿಸೋ ಸಲುವಾಗಿ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿದ. ಆ ಇಲಾಖೆ ಹೆಸರು ಏನಂದರೆ ದಿವಾನ್ ಇ ಖೈರತ್ ಎಂಬ ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಬಡ ರೋಗಿಗಳಿಗೆ ಆರೈಕೆ ನೀಡುವ ಸಲುವಾಗಿ ದೆಹಲಿಯಲ್ಲಿ ಒಂದು ಆಸ್ಪತ್ರೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ದಾರ್ ಉಲ್ ಶಾ ಅನ್ನುವಂಥ ಆಸ್ಪತ್ರೆಯನ್ನು ಕಟ್ಟಿಸ್ತಾನೆ. ಈ ದಾರ್ ಉಲ್ ಶಾ ಆಸ್ಪತ್ರೆಯ ವಿಶೇಷ ಏನು ಅಂತಂದರೆ ಬಡ ರೋಗಿಗಳಿಗೆ ದೆಹಲಿಯಲ್ಲಿ ಉಚಿತವಾಗಿರುವಂಥ ಆಸ್ಪತ್ರೆ ಸೇವೆಯನ್ನು ನೀಡುವ ಸಲುವಾಗಿ ದಾರ್ ಉಲ್ ಶಾ ಅನ್ನುವಂಥ ಒಂದು ವಿಶಿಷ್ಟವಾಗಿರುವಂಥ ಆಸ್ಪತ್ರೆಯನ್ನು ಕಟ್ಟಿಸಿದವರು ಯಾರು ಅಂತಂದರೆ ಅದು ಫಿರೋಜ್ ಶಾ ತುಘಲಕ್ ಅಂತ ಕರಿತೀವಿ. ಇನ್ನು ಈತನ ಕಾಲದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಗುಲಾಮರಿದ್ರು. ಗುಲಾಮರಿಗಾಗಿ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಅದರ ಹೆಸರು ದಿವಾನ್ ಇ ಬಂದಗೌನ್. ಇದು ಭಾಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. ದಿವಾನ್ ಇ ಬಂದಗೌನ್ ಅನ್ನುವಂಥ ಇಲಾಖೆಯನ್ನು ಪ್ರಾರಂಭ ಮಾಡಿದ. ಗುಲಾಮರಿಗಾಗಿ ದಿವಾನ್ ಇ ಬಂದಗೌನ್ ಅನ್ನುವಂಥ ಪ್ರಸಿದ್ಧವಾಗಿರುವಂಥ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿದ. ಗುಲಾಮರನ್ನು ಮಾರಾಟ ಮಾಡುವ ಸಲುವಾಗಿ
ಒಂದು ಮನೆತನದಿಂದ ಇನ್ನೊಂದು ಮನೆತನಕ್ಕೆ ಅಥವಾ ಒಂದು ಸಾಮ್ರಾಜ್ಯದಿಂದ ಇನ್ನೊಂದು ಸಾಮ್ರಾಜ್ಯಕ್ಕೆ ಗುಲಾಮರನ್ನು ಮಾರಾಟ ಮಾಡುವ ಸಲುವಾಗಿಯೇ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಆ ಇಲಾಖೆ ಹೆಸರು ಏನಂದರೆ ದಿವಾನ್ ಇ ಬಂದಗೌನ್ ಅನ್ನುವಂಥ ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ನೋಡಿ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಟ್ಟ, ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋ ಸಲುವಾಗಿ ದಿವಾನ್ ಇ ಖೈರಾತ್ ಎಂಬ ಇಲಾಖೆಯನ್ನು ಪ್ರಾರಂಭ ಮಾಡಿದ. ಬಡ ರೋಗಿಗಳಿಗೆ ಆರೈಕೆ ಮಾಡುವ ಸಲುವಾಗಿ ದಾರ್ ಉಲ್ ಶಾ ಅನ್ನುವಂಥ ಆಸ್ಪತ್ರೆಯನ್ನು ಕಟ್ಟಿಸಿದ. ಗುಲಾಮರ ಸಲುವಾಗಿ ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಸಲುವಾಗಿ ದಿವಾನ್ ಇ ಬಂದಗೌನ್ ಅನ್ನುವಂಥ ಒಂದು ಇಲಾಖೆಯನ್ನು ಪ್ರಾರಂಭ ಮಾಡಿದ. ಅಷ್ಟೇ ಅಲ್ಲ, ಈತ 4 ನಗರಗಳನ್ನು ನಿರ್ಮಾಣ ಮಾಡ್ತಾನೆ. ಈತನನ್ನು ಭಾರತ ದೇಶದಲ್ಲಿ ನಗರಗಳ ನಿರ್ಮಾಪಕ ಅಂತ ಕರೀತಾರೆ. 4 ನಗರಗಳು: ಫಿರೋಜಾಬಾದ್ ಅನ್ನುವಂಥ ನಗರವನ್ನು ಕಟ್ಟಿಸಿದ, ಫತೇಹಾಬಾದ್ ಅನ್ನುವಂಥ ನಗರವನ್ನು ಕಟ್ಟಿಸಿದ, ನೋಡಿ, ಜೋನಾಪುರ್ ಎಂಬ ನಗರವನ್ನು ಕಟ್ಟಿಸಿದ, ಜೋನಾಪುರ್, ಹಿಸ್ಸಾರ್ ಎಂಬ ನಗರವನ್ನು ನಿರ್ಮಾಣ ಮಾಡಿದ. ಹರಿಯಾಣ ರಾಜ್ಯದಲ್ಲಿ ಹಿಸ್ಸಾರ್, ಫಿರೋಜಾಬಾದ್ ಎಂಬ ನಗರವನ್ನ, ಫತೇಹಾಬಾದ್ ಎಂಬ ನಗರವನ್ನ, ಜೋನಾಪುರ್ ಎಂಬ ನಗರವನ್ನ, ಹಿಸ್ಸಾರ್ ಎಂಬ 4 ನಗರಗಳನ್ನು ನಿರ್ಮಾಣ ಮಾಡ್ತಾನೆ. ಅವು ಪ್ರಸಿದ್ಧವಾಗಿರುವಂಥ ನಗರಗಳು. ಆ ಉದ್ದೇಶಕ್ಕಾಗಿ ಮಧ್ಯಯುಗನ ಭಾರತದ ಇತಿಹಾಸದಲ್ಲಿ ಇವನನ್ನು ನಗರಗಳ ನಿರ್ಮಾಪಕ ಅಂತ ಕರೀತಾರೆ. ನಗರಗಳ ನಿರ್ಮಾಪಕ. ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಯಾರನ್ನು ನಗರಗಳ ನಿರ್ಮಾಪಕ ಎಂದು ಕರೆಯುತ್ತಾರಂದ್ರೆ ಅದು ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕನನ್ನು, ಎಸ್, ವೆರಿ ಗುಡ್, ಸರಿಸುಮಾರು 300 ಸಣ್ಣ ಸಣ್ಣ ಹಳ್ಳಿಗಳನ್ನು, ಸಿಟಿಗಳನ್ನು ಕಟ್ಟಿಸ್ತಾನೆ. ಈಗ ನಾವು ಸ್ಮಾರ್ಟ್ ಸಿಟಿ ಅಂತ ಕರಿತೀವಲ್ಲ, ಸರಿಸುಮಾರು 200 ಉದ್ಯಾನವನಗಳ ನಿರ್ಮಾಣ ಮಾಡ್ತಾನೆ. 200 ಉದ್ಯಾನವನಗಳ ನಿರ್ಮಾಣ ಮಾಡ್ತಾನೆ. ದೆಹಲಿ ಅಕ್ಕಪಕ್ಕದಲ್ಲಿ ಸಣ್ಣ ಸಣ್ಣ 300 ನಗರಗಳನ್ನು ಕಟ್ಟಿಸ್ತಾನೆ. ಬೃಹತ್ ಪ್ರಮಾಣದ ಫಿರೋಜಾಬಾದ್, ಫತೇಹಾಬಾದ್, ಜೋನಾಪುರ್, ಹಿಸ್ಸಾರ್ ಎಂಬ ನಗರಗಳ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಂದರೆ ಅದು ಫಿರೋಜ್ ಶಾ ತುಘಲಕ್. ಆದ್ದರಿಂದ ಈತನನ್ನು ಮಧ್ಯಯುಗಿನ ಭಾರತ ಇತಿಹಾಸದಲ್ಲಿ ನಗರಗಳ ನಿರ್ಮಾಪಕ ಅಂತ ಕರೀತಾರೆ. ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತ ಒಂದು ಶಾಸನ ಇದೆ, ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನ ಎಲ್ಲಿತ್ತು? ಫಸ್ಟ್ ಕೌಸಂಬಿ ಎಂಬ ಸ್ಥಳದಲ್ಲಿತ್ತು. ಉತ್ತರ ಪ್ರದೇಶದ ಕೌಸಂಬಿ ಎಂಬ ಸ್ಥಳದಲ್ಲಿರುವಂಥ ಅಲಹಾಬಾದ್ ಸ್ತಂಭ ಶಾಸನವನ್ನ ಅಧ್ಯಯನ ಮಾಡಿಸ್ಬೇಕು. ಸೌಧಗಳ ನಿರ್ಮಾಪಕ ಯಾರಂದ್ರೆ ಶಹಜಾನ್. ಅದು ಅಶ್ವಿನಿ ಕುಂದ್ರೆ ಒಂದು ಏನ್ರ ಎಸ್ ಆಗ್ತಲ್ಲ ಹೇಳ್ಬಾರ್ದು, ಹೇಳಿದ ಕಲಿ. ನೋಡಿ, ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಈ ಅಲಹಾಬಾದ್ ಸ್ತಂಭ ಶಾಸನದ ವಿಶೇಷ ಏನು? ಉತ್ತರ ಪ್ರದೇಶದ ಕೌಸಂಬಿ ಅನ್ನುವಂಥ ಸ್ಥಳದಲ್ಲಿ ಅಲಹಾಬಾದ್ ಸ್ತಂಭ ಶಾಸನವನ್ನ ದೆಹಲಿಗೆ ತರ್ತಾನೆ. ದೆಹಲಿಗೆ ತಂದು ಅನೇಕ ಪಂಡಿತರನ್ನ, ಮೌಲ್ವಿಗಳನ್ನು ಕರ್ಕೊಂಡ್ಬಂದು ಓದಿಸ್ಬೇಕಂತ ಚಿಂತೆ ಮಾಡಿ ಸತ್ವತಾನೆ. ನೋಡಿ, ಉತ್ತರ ಪ್ರದೇಶದ ಕೌಸಂಬಿ ಎಂಬ ಸ್ಥಳದಿಂದ ಅಲಹಾಬಾದ್ ಸ್ತಂಭ ಶಾಸನವನ್ನು ದೆಹಲಿಗೆ ವರ್ಗಾವಣೆ ಮಾಡ್ತಾನೆ. ಪ್ರಾರಂಭದಲ್ಲಿ ದೆಹಲಿ, ನಂತರ ಅದನ್ನು ಅಲಹಾಬಾದ್ಗೆ ಹೊತ್ಕೊಂಡು ಹೋಗ್ತಾರೆ. ಇನ್ನು ಈತನನ್ನು ನಾಗಲು ಹೇಳಿದ್ನಲ್ಲ ನಿಮಗೆ, ಅಂದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾನೆ. ನಗರಗಳ ನಿರ್ಮಾಣ ಮಾಡಿದ, ಸಣ್ಣ ನಗರಗಳನ್ನು ಕಟ್ಟಿಸಿದ, ಉದ್ಯಾನವನಗಳ ನಿರ್ಮಾಣ ಮಾಡಿದ, ಶಾಸನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ಕೊಂಡು ಹೋದ. ಯಾವ ಹೂವಿನ ಬಗ್ಗೆ ಹೇಳ್ರಿ ನಾವು ಸುಮ್ಕೇಳೋ ನಿನಗೆ ಕೊಡಿ. ಇನ್ನು ಕಂದಾಯ ಸುಧಾರಣೆಯನ್ನು ಮಾಡಿದ. ನನಗೊಂದು ಹತ್ತದ, ತನಗೊಂದು ಹತ್ತದ. ಕಂದಾಯ ಸುಧಾರಣೆ, ಈತನ ಕಾಲದಲ್ಲಿ 4 ಥರದ ಕಂದಾಯ ವ್ಯವಸ್ಥೆ ಜಾರಿಗೆ ಬಂತು. ಒಂದು ಕಂಸ್ ಅನ್ನುವಂಥ ಕಂದಾಯ, ಬರ್ಕೊಡ್ರಿ ಎಲ್ಲರೂ. ಕಂಸ್ ಎಂಬ ಕಂದಾಯ, ಕರಜ್ ಎಂಬ ಕಂದಾಯ, ಇದು ಕ್ವಶನ್ ಆಗಿದೆ. ಜಜಿಯಾ ಎಂಬ ಕಂದಾಯ, ಜಕಾತ್ ಎಂಬ ಕಂದಾಯ. ಸುಮಾರು 4 ರೀತಿಯ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. 4 ರೀತಿಯ ಕಂದಾಯ ವ್ಯವಸ್ಥೆಗಳು ಯಾವಂತಂದ್ರೆ, ಒಂದು ಕಂಸ್, ಕರಜ್, ಜಜಿಯಾ, ಜಕಾತ್. ಏನ್ ಸರ ಇದು ಕಂಸ್ ಅಂದ್ರೆ ಏನು? ಯುದ್ಧದ ಮೇಲಿನ ಒಂದು ಪಾಲು. ನಾನು ನಿನ್ನ ಹೇಳ್ತಾ ಇದ್ದೆ ನಿಮಗೆ, ಯುದ್ಧದಲ್ಲಿ ಕೊಳ್ಳೆ ಹೊಡೆದತಕ್ಕಂಥ ಸಂಪತ್ತಿದೆಯಲ್ಲ, ಅಥವಾ ಯುದ್ಧದ ಮೇಲಿನ ಒಂದು ಭಾಗ, ಯುದ್ಧದ ಮೇಲಿನ ಒಂದು ಭಾಗವನ್ನು ಕಂಸ್ ಅಂತ ಕರೀತಾರೆ. ಕರೇಜ್ ಅಂದ್ರೆ ಏನು? ಭೂಮಿಯ ಮೇಲಿನ ತೆರಿಗೆ, ಭೂಮಿಯ ಮೇಲಿನ ತೆರಿಗೆ. ಈ ಭೂಮಿಯ ಮೇಲಿನ ತೆರಿಗೆಯನ್ನು ಕರಾಜ್ ಅಂತ ಕರೀತಾರ. ಜಜಿಯಾ ಅಂದ್ರೆ ಏನು? ಹಿಂದೂಗಳ ಮೇಲೆ ಹಾಕಿದ ತೆರಿಗೆ, ಹಿಂದೂಗಳ ಮೇಲೆ ಹಾಕಿದಂತ ತೆರಿಗೆಯನ್ನು ಜಜಿಯಾ ತೆರಿಗೆ ಅಂತ ಕರೀತಾರೆ. ಜಕಾತ್ ಅಂದ್ರೆ ಏನು? ಇಸ್ಲಾಮರ ಮೇಲೆ ಅಥವಾ ಮುಸ್ಲಿಮರ ಮೇಲೆ
ಮುಸ್ಲಿಮರ ಮೇಲೆ ಹಾಕಿದಂಥ ತೆರಿಗೆ. ಅಂದರೆ ಈತನ ಕಾಲದಲ್ಲಿ ಪ್ರಸಿದ್ಧವಾಗಿರುವಂಥ 4 ರೀತಿಯ ಕಂದಾಯ ಪದ್ಧತಿ ಜಾರಿಗೆ ಬರ್ತದ. ಒಂದು ಕಮ್ಸ್ ಅಂತ ಕರೀತಾರೆ, ಖರಾಜ್ ಅಂತ ಕರೀತಾರೆ, ಜಜಿಯಾ ತೆರಿಗೆ, ಜಕಾತ್. ಕಮ್ಸ್ ಅಂದರೆ ಯುದ್ಧದ ಮೇಲಿನ ಒಂದು ಭಾಗ, ಖರಾಜ್ ಅಂದರೆ ಭೂಮಿಯ ಮೇಲಿನ ತೆರಿಗೆ, ಜಿಜಿಯಾ ಎಂದರೆ ಹಿಂದೂಗಳ ಮೇಲಿನ ತೆರಿಗೆ, ಜಕಾತ್ ಅಂದರೆ ಮುಸಲ್ಮಾನರ ಮೇಲೆ ಹಾಕಿದಂಥ ತೆರಿಗೆಯನ್ನು ಜಕಾತ್ ಅಂತ ಕರೀತಾರ. ಒಂದು ವಿಶೇಷ ಏನು ಅಂತಂದರೆ ಈತ ಒಂದು ನಾಣ್ಯ ಜಾರಿಗೆ ತರ್ತಾನೆ. ಈತ ಜಾರಿಗೆ ತಂದಂಥ ನಾಣ್ಯದ ಹೆಸರೇನೆಂದರೆ ಸಸ್ತಾನಿ ಅನ್ನುವಂಥ ನಾಣ್ಯ. ಈ ಸಸ್ತಾನಿ ಅನ್ನುವಂಥ ನಾಣ್ಯದ ವಿಶೇಷ ಏನು ಅಂತಂದರೆ, ಸಸ್ತಾನಿ ಎಂಬ ನಾಣ್ಯವನ್ನು ಜಾರಿಗೆ ತಂದು ತನ್ನ ಕಾಲದ ನಾಣ್ಯಗಳ ಮೇಲೆ ಸುಲ್ತಾನ ಖಲೀಫನ ಬಲಗೈ ಅಂತ ಬರೀತಾನೆ. ಖಲೀಫನ ಬಲಗೈ, ಸುಲ್ತಾನ ಖಲೀಫನ ಬಲಗೈ. ಖಲೀಫ್ ಅಂದ್ರೆ ಯಾರು? ಇಸ್ಲಾಂ ಧರ್ಮದ ಪ್ರಚಾರವನ್ನು ಮಾಡುವಂಥ ಧರ್ಮಗುರುಗಳನ್ನು ಖಲೀಫರ್ ಅಂತ ಕರೀತಾರೆ. ಆ ಖಲೀಫರನ ಬಲಗೈ ಯಾರು ಅಂತಂದರೆ ಸುಲ್ತಾನ್ ಅಂತೇಳಿ ಶಸ್ತಾನಿ ಅನ್ನುವಂಥ ನಾಣ್ಯಗಳನ್ನು ಜಾರಿಗೆ ತಂದು, ಆ ಸಸ್ತಾನಿ ಎಂಬ ನಾಣ್ಯಗಳು ಜಾರಿಗೆ ತಂದು ತನ್ನ ಕಾಲದ ಎಲ್ಲ ನಾಣ್ಯಗಳ ಮೇಲೆ ಸುಲ್ತಾನ ಖಲೀಫರನ ಬಲಗೈ ಅನ್ನುವಂಥ ಮಾತನ್ನು ತನ್ನ ನಾಣ್ಯಗಳ ಮೇಲೆ ಕತ್ತಿಸ್ತಾನೆ. ಭಾಳ ವಿಶೇಷವಾಗಿರುವಂಥ ಆಡಳಿತ ಮಾಡ್ತಾನೆ ಇತ್ತು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಂಥ ಪ್ರಥಮ ಸುಲ್ತಾನ ಅಂತ ಓದ್ತೀವಿ ನಾವು. ವಿದ್ಯಾರ್ಥಿ ವೇತನವನ್ನು ಕೊಡ್ತಾನೆ. ವಿದ್ಯಾರ್ಥಿ ವೇತನ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟಂಥ ವ್ಯಕ್ತಿ ಈತನ ಆಸ್ಥಾನದ ಪ್ರಸಿದ್ಧವಾಗಿರುವಂಥ ಒಬ್ಬ ಪಂಡಿತ ಇದ್ದ, ವಿದ್ವಾಂಸ ಇದ್ದ. ಅವನ ಹೆಸರು ಏನಂದ್ರ ಜಿಯಾವುದ್ದೀನ್ ಬರಾನಿ. ಇವನ ಆಸ್ಥಾನದ ಕವಿ. ನೋಡಿ, ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನದ ಕವಿ ಇಬ್ನ ಬತ್ತೂತ್, ಈತನ ಆಸ್ಥಾನದ ಕವಿ ಜಿಯಾವುದ್ದೀನ್ ಬರಾನಿ. ಈ ಜಿಯಾವುದ್ದೀನ್ ಬರಾನಿ ಅನ್ನುವಂಥ ವ್ಯಕ್ತಿ ಗ್ರಂಥ ಬರೀತಾನೆ, ತಾರಿಕ್ ಎ ಫಿರೋಜ್ ಶಾ. ತಾರಿಕ್ ಎ ಫಿರೋಜ್ ಶಾ, ತಾರಿಕ್ ಇ ಫಿರೋಜ್ ಶಾ ಎಂಬ ಗ್ರಂಥವನ್ನು ಬರೀತಾನೆ. ಅಷ್ಟೇ ಅಲ್ಲದೆ ಫತ್ವ ಇ ಜಹಾಂಗೀರ್ ಎಂಬ ಗ್ರಂಥವನ್ನು ಬರೀತಾನತ್ತ. ಫತ್ವ ಇ ಜಹಾಂಗೀರ್, ಫತ್ವ ಇ ಜಹಾಂಗೀರ್ ಹಾಗೂ ತಾರಿಕ್ ಇ ಫಿರೋಜ್ ಶಾ ಎಂಬ ಗ್ರಂಥಗಳನ್ನು ಬರೆದವರು ಯಾರಂದ್ರೆ ಜಿಯಾವುದ್ದೀನ್ ಬರಾನಿ. ಈ ಜಿಯಾವುದ್ದೀನ್ ಬರಾನಿ ಅನ್ನುವಂಥ ವ್ಯಕ್ತಿ ಯಾರ ಆಸ್ಥಾನದ ಪ್ರಸಿದ್ಧವಾದ ಕವಿ ಅಂತಂದ್ರೆ ಅದು ಫಿರೋಜ್ ಶಾ ತುಘಲಕನ ಆಸ್ಥಾನದ ಪ್ರಸಿದ್ಧವಾದ ಕವಿ. ಮೊಹಮ್ಮದ್ ಬಿನ್ ತುಘಲಕನ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಾಗ ಆ ವರ್ಗಾವಣೆಯ ಕುರಿತು ಹೇಳಿದಂಥ ಮಾತೇನೆಂದರೆ, ದೆಹಲಿಯಲ್ಲಿ ಬೆಕ್ಕು ಮತ್ತು ಇನ್ನೊಂದ್ಯಾವುದು ಬೆಕ್ಕು ಮತ್ತು ನಾಯಿಯನ್ನು ಹೊರತುಪಡಿಸಿದರೆ ಆ ನಗರದಲ್ಲಿ ಏನು ಹುಡುಕಾಡಿದ್ರೆ ಬೆಕ್ಕು ಮತ್ತು ನಾಯಿ ಸಿಗಲಿಲ್ಲ ಅಂತ ಬರೆದಂಥ ವ್ಯಕ್ತಿ ಯಾರಂದರೆ ಜಿಯಾವುದ್ದೀನ್ ಬರಾನಿ ಅಂತ ಓದ್ತೀವಿ. ಈತ ತಾರಿಕ್ ಎ ಫಿರೋಜ್ ಶಾ ಎಂಬ ಗ್ರಂಥವನ್ನು ಬರೀತಾನೆ, ಫತ್ವ ಇ ಜಹಾಂಗೀರ್ ಎಂಬ ಗ್ರಂಥಗಳನ್ನು ಬರೀತಾನೆ. ಆದರೆ ಒಂದು ವಿಶೇಷ ಏನಂದರೆ ಈತ ಒಂದು ತಪ್ಪು ಮಾಡ್ತಾನೆ. ಏನು ತಪ್ಪು ಮಾಡಿದ ಅಂದ್ರೆ ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಪುರಿಯ ಜಗನ್ನಾಥ ದೇವಾಲಯವನ್ನು ನಾಶ ಮಾಡ್ತಾನೆ ಈತ. ಪುರಿಯ ಜಗನ್ನಾಥ ದೇವಾಲಯ ಅದು ಏನೂ ಗೊತ್ತಿಲ್ಲ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಗಳಲ್ಲಿ ತಪ್ಪು ಕೆಲಸ ಏನಂದ್ರೆ ದೇವಸ್ಥಾನಗಳ ಮೇಲೆ ದಾಳಿ. ನೋಡಿ, ಹಿಂದೂ ದೇವಾಲಯಗಳನ್ನು ನಾಶ ಮಾಡ್ತಾನೆ. ಪುರಿಯ ಜಗನ್ನಾಥ ದೇವಾಲಯವನ್ನು ನಾಶ ಮಾಡಿ ತನ್ನನ್ನು ತಾನು ಏನಂತ ಕರ್ಕೋತಾನಂದ್ರೆ ವಿಗ್ರಹಭಂಜಕ ಅಂತ ಕರ್ಕೋತಾನೆ. ತನ್ನನ್ನು ತಾನು ವಿಗ್ರಹಭಂಜಕ ಅಥವಾ ಘಾಜಿ ಅಂತ ಕರ್ಕೋತಾನೆ. ಘಾಜಿ ಅಳಬಾರ್ದು ಯಾರು. ಘಾಜಿ ಅಂದ್ರು ಒಂದೇ, ವಿಗ್ರಹಭಂಜಕ ಅಂದ್ರು ಒಂದೇ. ನೋಡಿ, ಅಧಿಕಾರದ ಅವಧಿಯಲ್ಲಿ ಒಡಿಸ್ಸಾ ರಾಜ್ಯದ ಮೇಲೆ ದಾಳಿ ಮಾಡಿ ಆ ಒಡಿಸ್ಸಾ ರಾಜ್ಯದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ನಾಶ ಮಾಡಿ ಪುರಿಯ ಜಗನ್ನಾಥ ದೇವಾಲಯವನ್ನು ನಾಶ ಮಾಡ್ತಾನೆ. ಹಾಗಾದ್ರೆ ಪುರಿಯ ಜಗನ್ನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಹೇಳ್ರಿ ನೋಡೋಣ, ಆನ್ಸರ್ ಮಾಡಿ ಪಟ್ಟಣ. ನಾನು ನಿನ್ನೆ ಇದನ್ನು ಹೇಳಿದ್ದೆ, ಶಂಕರಾಚಾರ್ಯರ ಬಗ್ಗೆ ಹೇಳುವಾಗ ಈ ಪಾಯಿಂಟನ್ನು ಹೇಳಿದ್ದೆ ನಿಮಗೆ. ಪುರಿ ಜಗನ್ನಾಥ ದೇವಾಲಯ ಎಲ್ಲಿದೆ? ಹೊಂದಿಸಿ ಬರ್ರಿ, ನಿನ್ನೆ ಮ್ಯಾಚ್ ದ ಫಾಲೋಯಿಂಗ್ಸ್ ಹೇಳಿದ್ದೆ ನಿಮಗೆ. ಎಕ್ಸಲೆಂಟ್. ಒಡಿಸ್ಸಾ ರಾಜ್ಯ, ಕರೆಕ್ಟ್. ಒಡಿಸ್ಸಾ ರಾಜ್ಯದಲ್ಲಿ ಪುರಿಯ ಗೋವರ್ಧನ ಪೀಠ, ಗುಜರಾತ್ ರಾಜ್ಯದಲ್ಲಿ ಕಾಳಿಕಾ ಪೀಠ, ಉತ್ತರಾಖಂಡದ ಬದ್ರಿನಾಥದಲ್ಲಿ ಜ್ಯೋತಿರ್ಪೀಠ, ಇನ್ನು ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ
ಶ್ರೀರಂಗಪಟ್ಟಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶೃಂಗೇರಿಯ ಶಾರದಾ ಪೀಠ, ತಮಿಳುನಾಡಿನ ಕಂಚಿಯಲ್ಲಿ ಕಾಮಕೋಟ ಮಠ ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಕರೆಕ್ಟಾ? ಹಾಗಾದರೆ ಈತ ಪುರಿಯ ಆ ಜಗನ್ನಾಥ ದೇವಾಲಯವನ್ನು ನಾಶ ಮಾಡಿ ಆ ವಿಗ್ರಹಭಂಜಕ ಎಂಬ ಬಿರುದನ್ನು ಪಡ್ಕೊಂಡಂಥ ವ್ಯಕ್ತಿ ಯಾರಂದರೆ ಅದು ಫಿರೋಜ್ ಶಾ ತುಘಲಕ್ ಅಂತ ಓದ್ತೀವಿ. ಹೀಗೆ ಹಿಮಾಚಲ ಪ್ರದೇಶದ ಜ್ವಾಲಾಮುಖಿಯ ದೇವಾಲಯದಿಂದ 300 ಸಂಸ್ಕೃತ ಪುಸ್ತಕಗಳನ್ನು ಜಾರಿಗೆ ತರ್ತಾನೆ. ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಲು ಒಂದು ಇಲಾಖೆಯನ್ನು ಪ್ರಾರಂಭ ಮಾಡ್ತಾನೆ. ಅದಕ್ಕೆ ದಲಾಯತ್ ಇ ಫಿರೋಜ್ ಶಾಹಿ ಅಂತೇಳಿ ಕರೀತಾರೆ. ಹೀಗೆ ಈ ಮನೆತನದ ಕೊನೆಯ ದೊರೆ ಯಾರಂತ ಕ್ವಶನ್ ಕೇಳೋಣ. ನಾಜೂರುದ್ದೀನ್ ಮೊಹಮ್ಮದ್ ಶಾ. ಈ ಮನೆತನದ ಕೊನೆಯ ಅಂದರೆ ಈ ತುಘಲಕ್ ಸಂತತಿಯ ಕೊನೆಯ ದೊರೆ ಯಾರಂದ್ರೆ ನಾಜೂರುದ್ದೀನ್ ಅಥವಾ ನಾಸರುದ್ದೀನ್ ಮೊಹಮ್ಮದ್ ಶಾ. ನಾಸರುದ್ದೀನ್ ಮೊಹಮ್ಮದ್ ಶಾ ಯಾರು ಅಂತಂದರೆ ಈ ಒಂದು ತುಘಲಕ್ ಸಂತತಿಯ ಕೊನೆಯ ದೊರೆ ಅಂತ ಕರಿತೀವಿ. ಯಾಕೆ ಅಂದರೆ ಈತನ ಅಧಿಕಾರಾವಧಿಯಲ್ಲಿ ಯಾರು ದಾಳಿ ಮಾಡಿದ್ರು ಅಂತ ಕ್ವಶನ್ ಕೇಳಿದಾಗ ಮತ್ತೆ ಸೇಮ್ ಮಂಗೋಲಿಯನವರು ದಾಳಿ ಮಾಡ್ತಾರೆ. ಆ ಪುಣ್ಯಾತ್ಮ ಯಾರು ಅಂತಂದ್ರೆ ತೈಮೂರ್. 1398 ಕ್ವಶನ್ ಆಗಿದೆ ನೋಡಿ. ಡಿಸೆಂಬರ್ 18ನೇ ತಾರೀಕು 1398 ಡಿಸೆಂಬರ್ 18ನೇ ತಾರೀಕು ಈ ಸಂತತಿಯ ಮೇಲೆ, ಈ ಮನೆತನದ ಮೇಲೆ ಮಂಗೋಲಿಯನರ ನಾಯಕನಾಗಿರುವಂಥ ತೈಮೂರ ಈ ಪ್ರದೇಶದ ಮೇಲೆ, ದೆಹಲಿಯ ಮೇಲೆ ದಾಳಿ ಮಾಡಿ ಕೇವಲ ಒಂದೇ ಒಂದಿಂದಾಗ, ಒಂದು ದಿನ ಅಂದರೆ 1.5 ದಿನದಾಗ 1,00,000 ಹಿಂದೂಗಳನ್ನು ನಾಶ ಮಾಡಿದ. 1,00,000 ಹಿಂದೂಗಳನ್ನು ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ ತೈಮೂರ್ ಅಂತ ಓದ್ತೀವಿ. ಆ ತೈಮೂರ ಉದ್ದೇಶ ಏನಂದರೆ ಜಗತ್ತನ್ನೇ ಮುಸ್ಲಿಂ ರಾಷ್ಟ್ರ ಮಾಡಬೇಕು, ಇಡೀ ಪ್ರಪಂಚವನ್ನೇ ಮುಸ್ಲಿಂ ರಾಷ್ಟ್ರ ಮಾಡಬೇಕಂತ ಹೊಂಟಿದ್ದ. 1398 ಡಿಸೆಂಬರ್ 18ರಂದು ದೆಹಲಿಯ ಮೇಲೆ ದಾಳಿ ಮಾಡಿ ಸರಿಸುಮಾರು 1,00,000 ಹಿಂದೂಗಳನ್ನು ನಾಶ ಮಾಡ್ತಾನೆ. ಈ ತೈಮೂರನ ದಂಡನಾಯಕ ಯಾರಂತ ಕ್ವಶನ್ ಕೇಳಿದಾಗ ಖಿಜರ್ ಖಾನ್ ಅನ್ನುವಂಥ ವ್ಯಕ್ತಿ. ಖಿಜರ್ ಖಾನ್ ಮುಂದೆ ಆತ ಚೀನಾ ದೇಶಕ್ಕೆ ಹೋಗ್ತಾನೆ. ಚೀನಾ ದೇಶಕ್ಕೆ ಹೋದಾಗ ಅಲ್ಲೇ ಸತ್ತು ಹೋಗ್ತಾನೆ. ರಕ್ತಕಾರಿ ಸತ್ತಂಥ ವ್ಯಕ್ತಿ ಯಾರಂದ್ರೆ ತೈಮೂರ್. ಮೂಲತಃ ತೈಮೂರು ಮಧ್ಯ ಏಷ್ಯಾದ ಸಮರಖಂಡದ ಕೇಶ್ ಎಂಬ ನಗರದಲ್ಲಿ ಜನ್ಮ ತಾಳ್ತಾನಂತೆ. ಮಧ್ಯ ಏಷ್ಯಾದ ಸಮರಖಂಡದ ಕೇಶ್ ಎಂಬ ನಗರದಲ್ಲಿ ಜನ್ಮ ತಾಳ್ತಾನೆ. ಆತ ಟರ್ಕಸ್ ಬಿರ್ಲಾಸ್ ಅನ್ನುವಂಥ ಪಂಗಡಕ್ಕೆ ಸೇರಿದವನು. ಈ ಟರ್ಕರ ಬಿರ್ಲಾಸ್ ಎಂಬ ಪಂಗಡಕ್ಕೆ ಸೇರಿದಂಥ ವ್ಯಕ್ತಿ. ಆತ ಅಧಿಕಾರಕ್ಕೆ ಬಂದಿದ್ದು 1369ರಲ್ಲಿ ಮಧ್ಯ ಏಷ್ಯಾದ ಸಮರಖಂಡದ ಕೇಶ್ ಎಂಬ ನಗರದಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಇಡೀ ಜಗತ್ತನ್ನೇ ಇಸ್ಲಾಂ ರಾಷ್ಟ್ರ ಮಾಡ್ತಾನೆ ಅಂತ ಹೊಂಟಿದ್ದ. ದೆಹಲಿಯ ಮೇಲೆ ದಾಳಿ ಮಾಡಿದ. ಸರಿಸುಮಾರು 1.5 ದಿನದಾಗ 1,00,000 ಹಿಂದೂಗಳನ್ನು ನಾಶ ಮಾಡಿದಂಥ ವ್ಯಕ್ತಿ ಯಾರು ಅಂದರೆ ತೈಮೂರ. ಮುಂದೆ ಚೀನಾ ದೇಶಕ್ಕೆ ಹೋಗ್ತಾನೆ. ಮಾರ್ಗ ಮಧ್ಯದಲ್ಲಿ ರಕ್ತಕಾರಿ ಸತ್ತು ಹೋದ ಅಂಥೇಳಿ ಓದ್ತೀವಿ. ಈತನ ದಂಡನಾಯಕನೇ ಖಿಜರ್ ಖಾನ್. ಖಿಜರ್ ಖಾನ್ ಅನ್ನುವಂಥ ವ್ಯಕ್ತಿಯ ವಿಶೇಷ ಏನು ಅಂತಂದರೆ ಈ ಖಿಜರ್ ಖಾನ್ ಯಾವ ಸಂತತಿಯನ್ನು ಪ್ರಾರಂಭ ಮಾಡಿದ ಅಂತ ಕ್ವಶನ್ ಆಗಿದೆ. ಖಿಜರ್ ಖಾನ್ ಅನ್ನುವಂಥ ವ್ಯಕ್ತಿ ಸಯ್ಯದ್ ಸಂತತಿಯನ್ನು ಪ್ರಾರಂಭ ಮಾಡ್ತಾನೆ. ಸಯ್ಯದ್ ಸಂತತಿಯ ಸ್ಥಾಪಕ ಯಾರಂದ್ರೆ ಖಿಜರ್ ಖಾನ್. ಇತಿಹಾಸದ ಪುಟದಲ್ಲಿ ಖಿಜರ್ ಖಾನನ ಇನ್ನೊಂದು ವಿಶೇಷ ಏನು ಅಂತಂದರೆ ಈತ ತನ್ನ ಅಧಿಕಾರದ ಪೂರ್ಣಾವಧಿಗೂ ಕೂಡ ಜೀವಿತಾವರಿಗೆ ಈ ತೈಮೂರ್ ಸಂತತಿ ಇತ್ತಲ್ಲ, ಆ ತೈಮೂರ್ ಸಂತತಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ಟಂಥ ವ್ಯಕ್ತಿ ಯಾರಂದ್ರೆ ಖಿಜರ್ ಖಾನ. ಆ ಖಿಜರ್ ಖಾನಿನಿಂದ ಸಯ್ಯದ್ ಸಂತತಿ ಪ್ರಾರಂಭ ಆಯಿತು. ಸಯ್ಯದ್ ಸಂತತಿಯ ಕಾಲಾವಧಿ 1414ರಿಂದ 1451ರವರೆಗೆ. ಇದು ಸಯ್ಯದ್ ಅಂದ್ರೆ ಪವಿತ್ರವಾಗಿರುವಂಥ ಸಂತತಿ. ಈ ಸಂತತಿಯ ಸ್ಥಾಪಕ ಯಾರಂದ್ರೆ ಖಿಜರ್ ಖಾನ್. ಖಿಜರ್ ಖಾನ್ ಯಾರು ಅಂತಂದರೆ ತೈಮೂರನ ಪರಮ ಶಿಷ್ಯ. ತೈಮೂರ್ ಯಾರಂದರೆ ಮಂಗೋಲಿಯನರ ನಾಯಕ. ಮಧ್ಯ ಏಷ್ಯಾದ ಸಮರಖಂಡದ ಕೇಶ್ ಎಂಬ ನಗರದಲ್ಲಿ ಹುಟ್ಟಿ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದು 1398ರಲ್ಲಿ 1,00,000 ಹಿಂದೂಗಳನ್ನು ನಾಶ ಮಾಡಿದ. ಇನ್ನು ತುಘಲಕ್ ಸಂತತಿಯ ಕೊನೆಯ ದೊರೆ ಯಾರಂದರೆ ನಾಜೂರುದ್ದೀನ್ ಮೊಹಮ್ಮದ್ ಶಾ ಅಂತೇಳಿ ಓದ್ತೀವಿ. ಬಹುಶಃ ಇವನ ಮೇಲೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ ನೋಡಿ. ಯಾರು? ಫಿರೋಜ್ ಶಾ ತುಘಲಕನ ಮೇಲೆ. 1351ರಿಂದ 1380ರವರೆಗೆ ಕಾಲುವೆಗಳ ನಿರ್ಮಾಪಕ, ನಗರಗಳ ನಿರ್ಮಾಪಕ, ಯಮುನಾ ಮತ್ತು ಸಟ್ಲೇಜ್ ನದಿಗಳನ್ನು ಒಂದುಗೂಡಿಸಿ ಸರಿಸುಮಾರು 618 ಥರದ ಹಣ್ಣುಗಳನ್ನು ಬೆಳಿತಾನೆ. ರಜಪೂತ ಹೆಣ್ಣು ಮಗಳಿಗೆ ಜನ್ಮ ತಾಳಿ ಹಿಂದೂ ವಿರೋಧ ನೀತಿ ಅನುಸರಿಸಿದ ದೆಹಲಿಯ ಮೊದಲ ಸುಲ್ತಾನ. ತನ್ನ ಆತ್ಮಕಥನವನ್ನು ತಾನೇ ಮೊದಲು ಬಾರಿಗೆ ಬರ್ಕೊತಾನೆ. ಅದರ ಹೆಸರು ಫತುಹತ್ ಇ ಫಿರೋಜ್ ಶಾಹಿ ಅಂತ ಕರಿತೀವಿ. ಆದ್ದರಿಂದ ಇವನನ್ನು ಹೆನ್ರಿ ಇಲಿಯಡ್ ಅನ್ನುವಂಥ ವ್ಯಕ್ತಿ ದೆಹಲಿ ಸುಲ್ತಾನರ ಅಕ್ಬರ್ ಅಂತೇಳಿ ಕರೀತಾನೆ. ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಟ್ಟ. ಬಡ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋ ಸಲುವಾಗಿ ದಿವಾನ್ ಇ ಖೈರತ್ ಎಂಬ ಇಲಾಖೆ ಪ್ರಾರಂಭ ಮಾಡಿದ. ದೆಹಲಿಯಲ್ಲಿ
ಬಡವರಿಗೆ ಚಿಕಿತ್ಸೆ ಕೊಡುವ ಸಲುವಾಗಿ ದಾರುಲ್ ಶಾ ಎಂಬ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ. ಗುಲಾಮಗಿರಿಗಾಗಿ ದಿವಾನಿ ಬಂದ್ಗೌನ್ ಅನ್ನುವಂಥ ದೊಡ್ಡ ಮಾರುಕಟ್ಟೆಯನ್ನು ಪ್ರಾರಂಭ ಮಾಡಿದ. ನಗರಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ. ಫಿರೋಜಾಬಾದ್, ಫತೇಬಾದ್, ಜೋನಾಪುರ್, ಹಿಸ್ಸಾರ್ ಎಂಬ ನಗರಗಳನ್ನು ಕಟ್ತಾನೆ. ಸಣ್ಣ ಸಣ್ಣ ನಗರಗಳು, 300 ನಗರಗಳು, 200 ಉದ್ಯಾನವನಗಳ ನಿರ್ಮಾಣ ಮಾಡ್ತಾನೆ. ನಗರಗಳ ನಿರ್ಮಾಪಕ ಅಂತ ಕರೀತಾರೆ. ಶಾಸನಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದವನು ಇವನೇ. ಶಾಸನಗಳನ್ನು ಅಧ್ಯಯನ ಮಾಡೋಕ್ಕೆ ಕೌಸಂಬಿ, ಉತ್ತರ ಪ್ರದೇಶದ ಕೌಸಂಬಿಯಿಂದ ದೆಹಲಿಗೊಯ್ದು ದೆಹಲಿಯಿಂದ ಅಲ್ಲಿ ಸ್ಟಡಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಯಾವುದಂದ್ರೆ ಅಲಹಾಬಾದ್ ಸ್ತಂಭ ಶಾಸನ, ಸಮುದ್ರಗುಪ್ತನಿಗೆ ಸಂಬಂಧಪಟ್ಟದ್ದು. ಕಮ್ಸ್, ಕರಜ್, ಜಿಜಿಯಾ, ಜಕಾತ್ ಎಂಬ ನಾಣ್ಯಗಳನ್ನು ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಶಸ್ತಾನಿ ಎಂಬ ನಾಣ್ಯದ ಮೇಲೆ ಖಲೀಫರ ಸುಲ್ತಾನ ಖಲೀಫರನ ಬಲಗೈ ಬಂಟ ಅಥವಾ ಬಲಗೈ ಅಂತೇಳಿ ಬರೆಸಿಕೊಂಡಿದ್ದ. ಈತನ ಆಸ್ಥಾನದ ಪ್ರಸಿದ್ಧವಾದ ಕವಿ ಜಿಯಾವುದ್ದೀನ್ ಬರಾನಿ ಅನ್ನುವಂಥ ವ್ಯಕ್ತಿ. ಈತ ತಾರೀಖ್-ಎ ಫಿರೋಜ್ ಶಾ ಎಂಬ ಗ್ರಂಥವನ್ನು ಬರೆದ ಅಂತೇಳಿ ಅಧ್ಯಯನ ಮಾಡ್ತೀವಿ. ಇನ್ನು ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ. ಪುರಿಯ ಜಗನ್ನಾಥ ದೇವಸ್ಥಾನವನ್ನು ನಾಶ ಮಾಡಿ ವಿಗ್ರಹ ಭಂಜಕ ಅಂತ ಕರ್ಕೋತಾನ. ಈ ಮನೆತನದ ಕೊನೆಯ ದೊರೆ ಯಾರಂದ್ರೆ ನಾಜೂರುದ್ದೀನ್ ಮೊಹಮ್ಮದ್ ಶಾ. ಈ ಕಾಲದಲ್ಲಿ ಯಾರು ದಾಳಿ ಮಾಡಿದ್ರಂದರೆ ತೈಮೂರ್ ಅನ್ನುವಂಥ ವ್ಯಕ್ತಿ ದಾಳಿ ಮಾಡಿದ ಅಂಥೇಳಿ ನಾವು ನೋಡ್ತೀವಿ. ಹಾಗಾದರೆ ನಾಳೆಯ ಕ್ವಶನ್ ತಮ್ಮೆಲ್ಲರಿಗೆ ಒಂದು ಕ್ವಶನ್ ಏನು ಅಂತಂದರೆ, ಅಕ್ಬರನ ಗುರು ಸಂಗೀತಗಾರ ತಾನ್ಸೇನ್. ತಾನ್ಸೇನನ ಗುರು ಹರಿದಾಸನು ಯಾವ ಪರ್ವತದಲ್ಲಿ ಸಂಗೀತದ ವಿದ್ಯೆಯನ್ನು ಪಾಠ ಬೋಧನೆ ಮಾಡ್ತಿದ್ದ ಅಂತ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ಮಾಡಿ ಎಲ್ಲರೂ. ಹರಿದಾಸ ಅನ್ನುವಂಥ ವ್ಯಕ್ತಿ ತನ್ನ ಶಿಷ್ಯರಿಗೆ ಸಂಗೀತವನ್ನು ಯಾವ ಪರ್ವತದಲ್ಲಿ, ಯಾವ ಗುಡ್ಡದಲ್ಲಿ ಆತ ಪಠಣವನ್ನು ಮಾಡ್ತಿದ್ದ ಅಂಥೇಳಿ ಕ್ವಶನ್ ಇದೆ. ನಾಳೆ ಎಲ್ಲರೂ ಕಮೆಂಟ್ದಾಗ ಆನ್ಸರ್ ಮಾಡಿ. ದಯವಿಟ್ಟು ಇದನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ.